ಮನುಕುಲಕ್ಕೆ ಮಾರಕವಾಗಿರುವ ಜನರಿಗೆ ಬೆಂಬಿಡದೆ ಕಾಡ್ತಾ ಇರುವಂತಹ ಕರೆಯದೆ ಬಂದಿರುವ ಚೀನಾ ಅತಿಥಿ ಅಂದರೆ ಅದು HMP ವೈರಸ್. ಈಗಾಗಲೇ ನಾವು ಕೊರೋನಾ ಕಾಲಘಟ್ಟವನ್ನು ದಾಟಿ ಬಂದಿದ್ದೀವಿ. ಇಡೀ ವಿಶ್ವದಾದ್ಯಂತ ಕೊರೋನಾ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತು, ಮರಣ ಮೃದಂಗವನ್ನು ಕೂಡ ಬಾರಿಸ್ತು. ಸಾಕಷ್ಟು ಜನ ಹಾಸ್ಪಿಟ್ಲು ಕಡೆ ಮುಖ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿತ್ತು. ಅದಾದ ನಂತರ ಕೊರೋನಾ ಅನ್ನುವಂತಹ ಒಂದು ಪದವನ್ನು ಕೇಳಿದ್ದೇ ತಡ ಸಾಕಷ್ಟು ಆರೋಗ್ಯವಂತರು ಕೂಡ ಆ ಭಯದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಈಗ ಕೊರೋನಾದಿಂದ ಸ್ವಲ್ಪ ರಿಲೀಫ್ ಮೋಡಲ್ಲಿ ಇರುವಂತಹ ದೇಶದ ಜನರಿಗೆ ಮತ್ತೊಂದು ಚೀನಾ ಅತಿಥಿ ದೇಶಕ್ಕೆ ಎಂಟ್ರಿ ಕೊಟ್ಟೇ ಆಯಿತು. ನಮ್ಮ ರಾಜ್ಯಕ್ಕೂ ಕೂಡ ಎಂಟ್ರಿ ಕೊಟ್ಟಾಯಿತು. ರಾಜ್ಯದಲ್ಲಿ 2 ವೈರಸ್ ಪತ್ತೆ ಈಗಾಗಲೇ ಆಗಿ ಹೋಯಿತು. ಹಾಗಾದರೆ ಈ HMP ಏನೆಲ್ಲ ರೋಗ ಲಕ್ಷಣಗಳಿದ್ದಾವೆ, ಅದರಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ, ಡಾಕ್ಟ್ರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೊಡ್ತಾರೆ, ಹಾಗಾದರೆ ಜನ ಏನೆಲ್ಲ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡಬೇಕು, ಅದನ್ನು ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ. ರಾಜಧಾನಿಗೆ HMPV ವೈರಸ್ ಕಂಟಕ. ನಾನು ಸಚಿನ್ ಹೆಮ್ಮಕ್ಕಿ. ರಾಜಧಾನಿಗೆ HMP ವೈರಸ್ ಕಂಟಕ ಆಲ್ರೆಡಿ ಒಕ್ಕರ್ಸ್ಕೊಂಡು ಬಿಟ್ಟಿದೆ. ಯಾಕಂದರೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಮೊದಲ ಕೇಸ್ ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ಪತ್ತೆಯಾಗಿತ್ತು. ಆಗ ಟ್ರಾವೆಲ್ ಹಿಸ್ಟ್ರಿಯ ಮೂಲವನ್ನು ಹುಡುಕ್ತಾ ಇದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಆರೋಗ್ಯ ಅಧಿಕಾರಿಗಳು. ಆದರೆ ಈಗ ಯಾವುದೇ ರೀತಿಯಂಥ ಟ್ರಾವೆಲ್ ಹಿಸ್ಟ್ರಿ ಬೇಕಾಗಿಲ್ಲ. ಭಾರತದಲ್ಲಿ HMPV ಸೋಂಕಿತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಗುಜರಾತ್ನಲ್ಲಿ 2 ತಿಂಗಳ ಮಗುವಿಗೆ ಚೀನಾ ವೈರಸ್ ಅಟ್ಯಾಕ್ ಆಗಿದೆ. ಅಹಮದಾಬಾದ್ನಲ್ಲಿ 2 ತಿಂಗಳ ಮಗುವಿಗೆ ಸೋಂಕು. ಇನ್ನು ಕ್ಷಣಕ್ಕೂ ಆತಂಕ ಹೆಚ್ಚಿಸ್ತಾ ಇದೆ ಚೀನಾ ಡೆಡ್ಲಿ ವೈರಸ್. ಕೊರೋನಾ ನಂತರ ಮತ್ತೊಂದು ಡೆಡ್ಲಿ ವೈರಸ್ ಅಂತಲೇ ಹೇಳ್ಬೋದು ಇದನ್ನು. ಭಾರತದಲ್ಲಿ HMPV ಸೋಂಕಿತರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಗುಜರಾತ್ನಲ್ಲಿ 2 ತಿಂಗಳ ಮಗುವಿಗೆ ಚೀನಾ ವೈರಸ್ ಈಗ ಅಟ್ಯಾಕ್ ಆಗಿದೆ. ಇನ್ನು ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ 2 ತಿಂಗಳ ಮಗುವಿಗೆ ಈಗ ಸೋಂಕು ಪತ್ತೆಯಾಗಿದೆ. ಮತ್ತಷ್ಟು ಪೋಷಕರಿಗೆ ಆತಂಕ ಶುರುವಾಗ್ತಾ ಇದೆ. ಯಾಕಂದರೆ ಯಾವ ಸಂದರ್ಭದಲ್ಲಿ, ಯಾವ ಕ್ಷಣ, ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ಗ್ರಾಮದ ಮಗುವಿಗೆ ಬರ್ಬೋದೋ ಗೊತ್ತಾಗ್ತಾ ಇಲ್ಲ ಈ ವೈರಸ್. ಹಾಗಾಗಿ ಗುಜರಾತ್ನಲ್ಲಿ 2 ತಿಂಗಳ ಮಗುವಿಗೆ ಚೀನಾ ವೈರಸ್, ಮತ್ತೊಂದು ಕಡೆ ಕರ್ನಾಟಕದಲ್ಲೂ ಕೂಡ 2 ಕೇಸ್ ಪತ್ತೆಯಾಗಿದ್ದಾವೆ. ಇದು ಗುಜರಾತ್ನ ಅಹಮದಾಬಾದ್ನಲ್ಲಿ 2 ತಿಂಗಳ ಮಗುವಿಗೆ ಈಗ ಸೋಂಕು ಪತ್ತೆಯಾಗಿದೆ. ದೇಶದಾದ್ಯಂತ ಮತ್ತೊಮ್ಮೆ ಆತಂಕ ಪಡುವಂತಹ ಕಾಲಕ್ಕೆ ಈಗ ಈ ವೈರಸ್ ಎಲ್ಲರ ಎದೆಬಡಿತ ಜೋರು ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೊಸ ಹೆಸರಲ್ಲಿ ಹೊಸ ತಳಿಗಳು ಈಗ ಚೀನಾದಿಂದ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದ್ದಾವೆ. ಯಾಕಂದರೆ ಈ ವೈರಸ್ಗಳ ಜನಕ ಅಂತಲೇ ಚೀನಾವನ್ನು ಪರಿಗಣಿಸಲಾಗಿದೆ. ಈಗಾಗಲೇ ಚೈನಾದಾದ್ಯಂತ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದ್ವು ಕೊರೋನಾದಲ್ಲಿ. ಅದಾದಮೇಲೆ ಇಡೀ ವಿಶ್ವವ್ಯಾಪ್ತಿ ಸಾಕಷ್ಟು ಆತಂಕಗಳು ಸೃಷ್ಟಿಯಾಯಿತು. ಅದಾದ ನಂತರ ಹಾಸ್ಪಿಟ್ಲ್ಗಳು ಸಿಗಲಿಲ್ಲ, ಆಕ್ಸಿಜನ್ ಸಿಗಲಿಲ್ಲ. ಆಮೇಲೆ ಆಕ್ಸಿಜನ್ನು ಸ್ವಲ್ಪ ತಡವಾಯಿತು. ಇದೇ ನಮ್ಮ ಚಾಮರಾಜನಗರ ಎಕ್ಸಾಂಪಲ್ ಕೊಡೋದಾದರೆ 22-23 ಜನ ಅಸುನೀಗಿಬಿಟ್ರು. ಹಾಗಾಗಿ ಈ ಚೈನಾ ವೈರಸ್ಸು ಒಂದು ಸಲ ಎಂಟ್ರಿ ಕೊಟ್ಟರೆ ಸಾಕಷ್ಟು ಸಾವು ನೋವುಗಳು ಸಂಭವಿಸುತ್ತೆ ಅನ್ನೋದು ಈ ಹಿಂದೆ ರುಜುವಾತಾಗ್ಬಿಟ್ಟಿದೆ. ಹಾಗಾಗಿ ಇಂತಹ ವೈರಸ್ಗಳನ್ನು ಹೇಗೆ ತಡೆಗಟ್ಟಬೇಕು ಅಂತ ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆ ಇರ್ಬೋದು, ರಾಜ್ಯ ಆರೋಗ್ಯ ಇಲಾಖೆ ಇರ್ಬೋದು, ಸಾಕಷ್ಟು ಪ್ಲ್ಯಾನ್ಗಳನ್ನ ಮಾಡ್ತಾ ಇದ್ದಾರೆ. ವರ್ಚುವಲ್ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಚೀನಾ ಆರೋಗ್ಯ ಸಚಿವಾಲಯದಿಂದನೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಭಯಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಈಗ ವೈದ್ಯಾಧಿಕಾರಿಗಳೇ ಕೊಡ್ತಾ ಇದ್ದಾರೆ. ಯಾಕಂದರೆ ಕೊರೋನಾದಲ್ಲೂ ಕೂಡ 1 ಕೇಸ್ ಪತ್ತೆಯಾಯಿತು. ಅಯ್ಯೋ, ದೂರದಲ್ಲಿರುವಂಥ ಕೇರಳದಲ್ಲಿ ತಾನೇ, ನಾವು ಕರ್ನಾಟಕದಲ್ಲಿದ್ದೀವಿ, ನಾವು ಮೈಸೂರಲ್ಲಿದ್ದೀವಿ, ನಾವು ಬೆಂಗಳೂರಲ್ಲಿದ್ದೀವಿ ಅಂತ ನೆಗ್ಲಿಜೆನ್ಸಿ ಮಾಡಿದರು ಆ ಸಂದರ್ಭದಲ್ಲಿ. ಆದರೆ ಕಂಡು ಕೇಳಿರದ ರೀತಿಯಲ್ಲಿ ಸಾಕಷ್ಟು ಸೋಂಕುಗಳು ವಕ್ರಿಸ್ಕೊಳ್ತಾ ಹೋಗ್ತವೆ. ಯಾಕಂದರೆ ಗಾಳಿಯಿಂದ ಈ ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಲ್ಲ, ಅದೇ ರೀತಿಯಲ್ಲಿ ವೈರಸ್ಗಳು ಸಾಕಷ್ಟು ಆತಂಕಗಳನ್ನ ಸೃಷ್ಟಿಯಾಯಿತು. ಉಸಿರಾಟದ ಸಮಸ್ಯೆ ಆಯಿತು, ಸಾವು ನೋವುಗಳು ಸಂಭವಿಸಿದ್ವು, ತಾತ್ಕಾಲಿಕ ಸ್ಮಶಾನಗಳು ರೆಡಿ ಆದವು. ಆಮೇಲೆ ಸ್ಮಶಾನದಲ್ಲೂ ಕೂಡ ಅಲ್ಲಿ ಕ್ಯೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಆಗಿತ್ತು. ಈಗ ಚೀನಾ ಡೆಡ್ಲಿ ವೈರಸ್ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ, ಬಹಳ ಮುಖ್ಯವಾಗಿ ಬೆಂಗಳೂರು, ನಾವು ದೂರ ಹೋಗೋದು ಬೇಡ,
ನಮ್ಮ ಕಾಲ್ಬುಡಕ್ಕೆ ಬಂದು ನಿಂತಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದನೂ ಸಭೆ ಆಗ್ತಾ ಇದೆ. ವರ್ಚುವಲ್ ಸಭೆಯನ್ನು ಈಗಾಗಲೇ ಇಲಾಖೆ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ, ಹೇಗೆ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ. ಮುಂಜಾಗ್ರತಾ ಕ್ರಮದ ಕುರಿತು ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಯಾಕಂದರೆ ಈ ಕೊರೋನಾ ಅಥವಾ HMP ವೈರಸ್ ಇದು ಒಂದು ವೈದ್ಯ ಲೋಕಕ್ಕೆ ಒಂಥರ ಯಕ್ಷ ಪ್ರಶ್ನೆ. ಯಾಕೆ ಅಂದರೆ ಬೇರೆ ರೋಗಗಳು ಹೇಗೆ ಇದೆ ಅಂತ ಅದು ಗುರುತಾದರೂ ಸಿಗುತ್ತೆ, ಆದರೆ ಇದು ಕಣ್ಣಿಗೂ ಕಾಣಿಸಲ್ಲ, ಕೈಗೂ ಸಿಗಲ್ಲ. ಆದರೆ ಮನುಷ್ಯನ ದೇಹದ ಒಳಗಡೆನೆ ಆಟ ಆಡ್ತಾ ಇದೆ, ಮನುಷ್ಯನ ಉಸಿರಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾವೆ ಇಂತಹ ವೈರಸ್ಗಳು. ಹಾಗಾಗಿ ಇಂತಹ ವೈರಸ್ಸನ್ನು ಕಟ್ಟಿ ಹಾಕಲಿಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾವೆ, ಸಭೆ ಮಾಡ್ತಾ ಇದೆ. ಈಗಾಗಲೇ ಚೀನಾದಿಂದ ಭಾರತಕ್ಕೆ HMP ವೈರಸ್ ಎಂಟ್ರಿ ಕೊಟ್ಟಾಗಿದೆ. ಮತ್ತೊಂದು ಕಡೆ ನಮ್ಮ ಕರ್ನಾಟಕದ ಬೆಂಗಳೂರಿನ 2 ಮಕ್ಕಳು, ಅದ್ರ ಜೊತೆಗೆ ಗುಜರಾತ್ನ 2 ಮಕ್ಕಳಲ್ಲಿ ಈಗಾಗಲೇ ವೈರಸ್ ಪತ್ತೆಯಾಗಿದೆ. ಸಾಕಷ್ಟು ಆತಂಕಗಳು ಕೂಡ ಸೃಷ್ಟಿಯಾಗಿದೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ದೇಶದ ಜನ ಮತ್ತೊಮ್ಮೆ ಸಜ್ಜಾಗಬೇಕಾದಂತಹ ಅನಿವಾರ್ಯತೆಯಾಗಿದೆ. ಯಾಕಂದರೆ ಒಂದು 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ಮಾಸ್ಕ್ಗಳನ್ನ ಬಳಸಲೇಬೇಕಾಗಿತ್ತು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕಾಗಿತ್ತು, ಸ್ಯಾನಿಟೈಸ್ ಮಾಡಬೇಕಾಗಿತ್ತು. ಈಗ ಸ್ವಲ್ಪ ರಿಲೀಫ್ ಮೂಡಿಗೆ ಬಂದಿದ್ದಾರೆ ಜನ. ಮತ್ತೆ ಅದೇ ಪರಿಸ್ಥಿತಿ ಎದುರಾಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಹಾಗಾದರೆ ಈಗ HMPV ರೋಗ ಲಕ್ಷಣಗಳು ಯಾವುವು? ಕೆಮ್ಮು, ತೀವ್ರ ಜ್ವರ, ಕೈಕಾಲು ದೇಹ ಭಾರ ಆಗೋದು, ಮೂಗು ಕಟ್ಟುವಿಕೆ, ಉಸಿರಾಟದ ಸಮಸ್ಯೆ. ಭಾಳ ಮುಖ್ಯವಾಗಿ ನೋಡಿ, ಉಸಿರಿನ ಜೊತೆ ಚೆಲ್ಲಾಟ ಆಡುತ್ತೆ ಈ ವೈರಸ್ಗಳು. ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ, ಆದರೆ ನಿಮ್ಮ ಉಸಿರು ಜೊತೆ ಚೆಲ್ಲಾಟ ಆಡುವಂತಹ ವೈದ್ಯ ಲೋಕಕ್ಕೆ ಯಕ್ಷ ಪ್ರಶ್ನೆ, ಯಕ್ಷ ಸವಾಲಾಗಿರುವಂತಹ ವೈರಸ್ಗಳಿವು. ಬಹಳ ಮುಖ್ಯವಾಗಿ ಶೀತದ ವಾತಾವರಣ ಈಗ ನಾವಿದ್ದೀವಿ, ಸಾಕಷ್ಟು ಥಂಡಿ ವಾತಾವರಣ ಇದೆ, ಕೆಮ್ಮು ಜಾಸ್ತಿ, ಶೀತ ಜಾಸ್ತಿ, ಕೈಕಾಲು ದೇಹ ಎಲ್ಲವೂ ಭಾರ ಆಗುತ್ತೆ. ಇವೆಲ್ಲ ಯಾಕೆ ಹರಡುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ತೋರಿಸ್ತಾ ಇದ್ದೀವಿ. ಹಾಗಾದರೆ ಯಾರಿಗೆ ಹರಡುತ್ತೆ? ಬಹಳ ಮುಖ್ಯವಾಗಿ ಶಿಶುಗಳಿಗೆ ತಗುಲುತ್ತೆ. 14 ವರ್ಷದ ಒಳಗಿನ ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತೆ. ಅದ್ರ ಜೊತೆಗೆ ಹಿರಿಯರನ್ನು ಬಿಡಲ್ಲ, ವಯೋವೃದ್ಧರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದೆ ಈ ವೈರಸ್. ಇನ್ನು ಹಾಗಾದರೆ ಏನು ನಾವು ಕ್ರಮ ತೆಗೆದುಕೊಳ್ಬೇಕು? ಕರವಸ್ತ್ರ, ಮಾಸ್ಕ್ನಿಂದ ಬಾಯಿಯನ್ನು ಮುಚ್ಚಿಕೊಳ್ಬೇಕು, ಸ್ಯಾನಿಟೈಸ್ ಮಾಡಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಜನಸಂದಣಿ ಪ್ರದೇಶದಲ್ಲಿ ಸಾಕಷ್ಟು ಎಚ್ಚರವನ್ನು ವಹಿಸ್ಕೊಳ್ಬೇಕು, ಹೆಚ್ಚಿನ ಜನರ ಸಂಪರ್ಕಕ್ಕೆ ಬಾರದೆ ಮನೆಯಲ್ಲೇ ಇರೋದು. ಅಂದರೆ ಈ ಹಿಂದೆ ಎಲ್ಲ ಕ್ವಾರಂಟೈನ್ ಆಗ್ತಾ ಇದ್ವಲ್ಲ, ಲಾಕ್ಡೌನ್, ಸಂಪೂರ್ಣ ಲಾಕ್ಡೌನ್ ಅಂತ ಈ ಪದಗಳನ್ನು ನಾವು 2-3 ವರ್ಷದ ಹಿಂದೆ ಕೇಳ್ತಾ ಇದ್ವಿ. ಹಾಗಾಗಿ ಈಗ ಅಗತ್ಯ ಇದ್ದರೆ ಮಾತ್ರ ಹೊರಗಡೆ ಹೋಗಬೇಕು, ಇಲ್ಲಾಂದರೆ ಆದಷ್ಟು ಮನೆಯಲ್ಲೇ ಇರಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಹೆಲ್ತ್ ಬುಲೆಟಿನ್, ಅಂದರೆ ಈಗ ಒಂದಿಷ್ಟು ಟಿಪ್ಸ್ ಕೂಡ ಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯಿಂದ. ಬಳಸಿದ ಕರವಸ್ತ್ರವನ್ನೇ ಬಳಸೋದು ಮಹಾ ತಪ್ಪು ಇದು. ಮತ್ತು ಒಂದು ಸಲ ಯೂಸ್ ಮಾಡಿರೋ ಟಿಶ್ಯೂ ಪೇಪರ್ ಮತ್ತೆ ಬಳಸೋದಿರ್ಬೋದು, ಸದಾ ಮೂಗು ಬಾಯಿ ಕಣ್ಣು ಮುಟ್ಕೊಳ್ಳೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಉಗಿಯೋದು, ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಬರೀ ವೈರಸ್ ಬಂದಾಗ ಮಾತ್ರ ಅಲ್ಲ, ಇದು ಸದಾಕಾಲ ಇದನ್ನು ಫಾಲೋ ಮಾಡ್ತಾ ಇದ್ದರೆ ನಾವು ಆರೋಗ್ಯವಾಗಿರ್ತೀವಿ, ನಮ್ಮ ಸುತ್ತಮುತ್ತ ವಾತಾವರಣವೂ ಆರೋಗ್ಯವಾಗಿರುತ್ತೆ, ಜೊತೆಗೆ ನಮ್ಮ ಸುತ್ತಮುತ್ತ ಇರುವಂಥ ಜನರು ಕೂಡ ಆರೋಗ್ಯವಾಗಿರ್ತದೆ. ಹಾಗಾದರೆ HMP ತಡೆಗಟ್ಟೋದು ಹೇಗೆ? ಸಾಬೂನಿನಿಂದ ಕೈ ತೊಳಿಬೇಕು, ಕಣ್ಣು ಮೂಗು ಮುಟ್ಟೋದು ಅವಾಯ್ಡ್ ಮಾಡಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡ್ರೆ ಭಾರಿ ಒಳ್ಳೆಯದು. ಜೊತೆಗೆ ಅನಾರೋಗ್ಯದ ಸಂದರ್ಭದಲ್ಲಿ ಮನೆಯಲ್ಲೇ ಇರಬೇಕು. ಮತ್ತು ಹೇಳಿ ಕೇಳಿ ಈಗ ವೈರಲ್ ಸೀಸನ್ ಇದು, ಚಳಿ ಥಂಡಿ ತುಂಬ ಇದೆ. ಹಾಗಾಗಿ ಕಡ್ಡಾಯವಾಗಿ ಮಾಸ್ಕ್ ಬಳಸಿದರೆ, ಈಗ ಅಲ್ಲೊಬ್ಬರು ಇಲ್ಲೊಬ್ಬರು ಮಾಸ್ಕ್ ಬಳಸ್ತಾ ಇದ್ದಾರೆ. ಈ HMP ವೈರಸ್ ಬಂದಿದೆ ಅಂತ ಅಷ್ಟೇ ಅಲ್ಲ, ಬರೋದಕ್ಕಿಂತ ಮುಂಚೆನೂ ಕೆಲವರು ಸ್ವಲ್ಪ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾನ್ಸಂಟ್ರೇಷನ್ ಯಾರು ಮಾಡ್ತಾ ಇರ್ತಾರಲ್ಲ, ಅವ್ರು ಸ್ವಲ್ಪ ಮಾಸ್ಕ್ಗಳನ್ನೆಲ್ಲ ಬಳಸ್ತಾರೆ, ಸ್ವಲ್ಪ ಹೈಜೀನಲ್ಲಿ ಇರಲಿಕ್ಕೆ ನೋಡ್ತಾ ಇರ್ತಾರೆ. 65 ವರ್ಷಕ್ಕಿಂತ ಮೇಲ್ಪಟ್ಟವರು ಹೆಚ್ಚಿನ ನಿಗಾ ವಹಿಸಬೇಕು. ಅದಕ್ಕಿಂತ 14 ವರ್ಷದ ಮಕ್ಕಳಿಗಿಂತ ಮುಂಚೆ ಅವರು ಕೂಡ ಜಾಸ್ತಿ ಒಂದಿಷ್ಟು ನಿಗಾ ವಹಿಸಬೇಕು. ಜೊತೆಗೆ ಪೋಷಕರಿಗೆ ಒಂದಿದು ಬಿಗ್ ಚಾಲೆಂಜು. ಜೊತೆಗೆ ಸರ್ಕಾರದವರು ಕೊಡುವಂಥ ಗೈಡ್ಲೈನ್ಸ್ಗಳು, ಆರೋಗ್ಯ ಇಲಾಖೆ ಕೊಡ್ತಾ ಇರುವಂಥ ಗೈಡ್ಲೈನ್ಸ್ಗಳನ್ನ ಗಾಳಿಗೆ ತೂರಬೇಡಿ ದಯವಿಟ್ಟು. ಕೊರೋನಾದಲ್ಲಿ ಏನು ನಿಯಮಗಳನ್ನ ಫಾಲೋ ಮಾಡ್ತಾ ಇದ್ರಿ, ಆ ನಿಯಮಗಳನ್ನು ನೀವು ಕೂಡ ಫಾಲೋ ಮಾಡಲೇಬೇಕಾಗ್ತದೆ. ಈ ಬಗ್ಗೆ ಹೆಚ್ಚಿನ ಒಂದು ಚರ್ಚಾ ಈ ಒಂದು ಕೊರೋನಾ ನಂತರದ HMP ವೈರಸ್ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡ್ತಾ ಹೋಗೋಣ. ಡಾಕ್ಟ್ರು ದೀಪ್ತಿ ಅವರು ಬಂದಿದ್ದಾರೆ, ಅವ್ರನ್ನ ಭಾಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಡಾಕ್ಟರ್ ದೀಪ್ತಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಈಗಾಗಲೇ ವೈದ್ಯ ಲೋಕಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು ಕೊರೋನಾ.
2019, ಹಾಗಾಗಿ ಅದನ್ನು ನಾವು COVID-19 ಅಂತ ಕೂಡ ಕರಿತಾ ಇದ್ವಿ. ಈ ವೈರಸ್ಗಳ ಜನಕ ಚೈನಾ. ಈ ಚೈನಾದಿಂದ ಮತ್ತೊಬ್ಬ ಈಗ ಅತಿಥಿ ಬಂದುಬಿಟ್ಟಿದ್ದಾನೆ ನಮ್ಮ ದೇಶಕ್ಕೆ, ಎಂಟ್ರಿ ಕೊಟ್ಟು ಆಯಿತು. 4 ಜನರಲ್ಲಿ ಈಗ ವೈರಸ್ ಅಟ್ಯಾಕ್ ಆಗಿದೆ. ಗುಜರಾತಲ್ಲಿ 2, ಕರ್ನಾಟಕದಲ್ಲಿ 2. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಈ ಹಸುಗೂಸುಗಳು 8 ತಿಂಗಳು, 3 ತಿಂಗಳು, 2 ತಿಂಗಳು ಮಕ್ಕಳಲ್ಲೇ ಅಟ್ಯಾಕ್ ಆಗ್ತಾ ಇದೆ. ಇಲ್ಲಿ ಒಂದು ಸ್ಪಷ್ಟ ಆಯಿತು ಡಾಕ್ಟ್ರೇ, ಇದು ಎಳೆ ಮಕ್ಕಳನ್ನ ಟಾರ್ಗೆಟ್ ಮಾಡುತ್ತೆ ಮತ್ತೆ ವಯೋವೃದ್ಧರನ್ನ ಟಾರ್ಗೆಟ್ ಮಾಡುತ್ತೆ ಅಂತ. ಹಾಗಾದ್ರೆ ಕೊರೋನಾ ಮತ್ತೆ HMP ವೈರಸ್ ಇದಕ್ಕಿರುವಂಥ ವ್ಯತ್ಯಾಸಗಳು ಏನು ಅಂತ? ಎರಡು ಬೋತ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸೇ. ಸೊ ಎರಡೂ ಎಂತ ಅಂದರೆ ಅವು ರೆಸ್ಪಿರೇಟರಿ ಸಿಸ್ಟಮ್ನ ಎಫೆಕ್ಟ್ ಮಾಡುತ್ತೆ. ಆಮೇಲೆ ಎರಡು ವೈರಲ್ ರೆಸ್ಪಿರೇಟರಿ ಆಗೋದ್ರಿಂದ ದೇ ಶೋ ಎಕ್ಸ್ಟ್ರೀಮ್ಸ್ ಅಂತ. ಕೆಲವ್ರಿಗೆ ಬಂದಿದೆ ಅಂತರೂ ಗೊತ್ತಾಗೋದಿಲ್ಲ, ಹಂಗ್ ಬಂದ್ಬಿಟ್ಟು ಹೊಟ್ಟೋಗುತ್ತೆ. ಕೆಲವ್ರಿಗೆ ARDS ಅಂತೀವಿ, ಅಂದ್ರೆ ಲಂಗ್ಸ್ ಫುಲ್ಲಲ್ಲಿ ನೀರ್ ಸೇರ್ಕೊಂಡ್ಬಿಟ್ಟು ಫುಲ್ ಉಸಿರಾಡದೆ ಆಗೋ ತರ ಆಗೋಗುತ್ತೆ ಇದರಲ್ಲಿ. ಸೊ ವೈರಸ್ಗೆ ನಮ್ಗೆ ಪ್ರಾಬ್ಲಮ್ ಏನಂದ್ರೆ, ವೈರಸ್ಗೆ ನಮ್ಗ ಹತ್ರ ಆಂಟಿವೈರಲ್ಸ್ ಅಂತ ತುಂಬಾ ಜಾಸ್ತಿ ಏನು ಇಲ್ಲ. ಸೊ ಇಟ್ ಈಸ್ ಪ್ರಿವೆನ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವೆನ್ ವಿ ಕಮ್ ಟು ವೈರಲ್ ಇನ್ಫೆಕ್ಷನ್ಸ್. ಆಮೇಲೆ ಈ ವೈರಲ್ ಇನ್ಫೆಕ್ಷನ್ಸ್ ಎಂತ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗತ್ತೆ, ಗಾಳಿಯಲ್ಲಿ ಸ್ಪ್ರೆಡ್ ಆಗತ್ತೆ, ಒಬ್ರೊಬ್ಬರಿನಿಂದ ತುಂಬಾ ಈಸಿಯಾಗೂ ಸ್ಪ್ರೆಡ್ ಆಗತ್ತೆ. ಸೊ ಅದಕ್ಕೆ ಈಗ ಕೆಮ್ಮೋದ್ರಿಂದ ಸೀನೋದ್ರಿಂದ ಇದು ಹರಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಕರೆಕ್ಟ್. ಸೊ ನಾವು ಇದನ್ನ ಒಂದ್ಸತಿ ಬಂದ್ಬಿಟ್ಟು ಅಂದ್ರೆ ಅದು ಸಾಲ್ವ್ ಮಾಡೋದು ನಮ್ಮ ಕೈಯಲ್ಲಿ ಇರಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಬಿ ಕಾಶಿಯಸ್ ಅಂಡ್ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಮೆಥಡ್. ಇನ್ನೊಂದು ಕಡೆ ಡಾಕ್ಟ್ರೆ, ಬಹಳ ಮುಖ್ಯವಾಗಿ ಈಗ ಬ್ಯಾಕ್ಟೀರಿಯಾಗಳು ಕೂಡ ಅಟ್ಯಾಕ್ ಆಗ್ತವೆ, ಅದ್ರ ಜೊತೆಗೆ ಇದು ವೈರಸ್ಗಳು. ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಗೆ ಇರುವಂತ ವ್ಯತ್ಯಾಸ ಏನು ಅಂತ? ಬ್ಯಾಕ್ಟೀರಿಯಾ ತುಂಬಾ ಜಾಗನಿಂದ ಇಟ್ ಈಸ್ ಆಲ್ಸೋ ಅದನ್ನು ವೈರಸ್ ತರಾನೇ ಇರುತ್ತೆ. ಬಟ್ ಬ್ಯಾಕ್ಟೀರಿಯಾಗ ಏನಂದ್ರೆ ನಮಗೆ ತುಂಬಾ ಆಂಟಿಬಯೋಟಿಕ್ಸ್ ಅಂತ ಇದಾವೆ. ಸೊ ನಾವು ಸ್ವಲ್ಪ ಅದಕ್ಕೆ ನಮ್ಗೆ ಟ್ರೀಟ್ಮೆಂಟ್ ಮಾಡೋ ತರ ಸ್ವಲ್ಪ ಕಾನ್ಫಿಡೆನ್ಸ್ ಇರತ್ತೆ ನಮ್ಮ ಹತ್ರ. ಬಟ್ ವೈರಲ್ ಏನಂದ್ರೆ ನಮ್ಗೆ ಟ್ರೀಟ್ಮೆಂಟೇ ಇಲ್ಲ. ಯಾವ ವೈರಸ್ಗೂ ಕರೆಂಟ್ ಆಗಿ ಒಳ್ಳೆ ವ್ಯಾಕ್ಸಿನು ಇಲ್ಲಾಂದ್ರೆ ಮೆಡಿಸಿನ್ಸು ಆ ತರ ಪ್ರೂವೆನ್ ಎಫೆಕ್ಟಿವ್ ಇರೋ ವ್ಯಾಕ್ಸಿನ್ಸ್ ಯಾವುದು ಇಲ್ಲ. ಈಗ ಒಬ್ಬ ವ್ಯಕ್ತಿಗೆ ಈಗ ಸಹಜವಾಗಿ ಫೀವರ್ ಬಂದಿರುತ್ತೆ, ಅದು ವೈರಲ್ ಫೀವರ್ ಅಂತ ಸಮ್ ಟೈಮ್ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಇಂಜೆಕ್ಷನ್ ತಗೊಳ್ತಾರೆ, ಮಾತ್ರೆ ತಗೊಳ್ತಾರೆ, ಟೋಟಲಿ ಮೆಡಿಸಿನ್ ತಗೊಳ್ತಾರೆ. ಬಟ್ ಇಲ್ಲಿ ಈ HMP ವೈರಸ್ಸೇ ಬಂದಿದ್ಯೋ ಅಥವಾ ನಾರ್ಮಲ್ ಫೀವರ್ ಬಂದಿದ್ಯೋ ಅದನ್ನ ಹೇಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ ವೈದ್ಯರಿಗೆ ಅಂತ? ನಮಗೆ ನಾವು ಎಸ್ಪೆಷಲಿ ನಾವು ಪೀಡಿಯಾಟ್ರಿಷನ್ಸ್ಗೆ ಜ್ವರ, ನೆಗಡಿ, ಕೆಮ್ಮು ಈ ಥರ ಡಿಸೀಸ್, ಈ ಥರ ಸಿಂಪ್ಟಮ್ಸ್ ಜೊತೆ ಆಲ್ಮೋಸ್ಟ್ ಡೈಲಿ ಒಂದು 80% ಮಕ್ಕಳು ಅದ್ರ ಜೊತೆನೆ ಬರೋದು. ಕಂಡುಹಿಡಿಯೋದು ಕಷ್ಟ. ನಾವು ಇದೆಲ್ಲ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದು ಅದು ಲೇಟರ್ ಸ್ಟೇಜಸ್ ಅಲ್ಲಿ. ಅಂದ್ರೆ ಜ್ವರ ಬಿಡ್ತಾನೆ ಇಲ್ಲ, ತುಂಬಾ ಹೈ ಆಗಿ ಫೀವರ್ ಬರ್ತಿದೆ, ಮಗು ತುಂಬಾ ಸುಸ್ತಾಗ್ತಿದೆ, ಅವಾಗ ನಮ್ಗೆ ಏನಕ್ಕೆ ಈ ತರ ಆಗ್ತಿದ್ಯಾ ಅಂತ ಕಂಡುಹಿಡಿಯಕ್ಕೆ ನಾವು ಅವಾಗ ಟೆಸ್ಟ್ ಮಾಡ್ತೀವಲ್ವಾ, ಅವಾಗ ಗೊತ್ತಾಗೋದು. ಅದಕ್ಕೆ ಮುಂಚೆ ನಾವು ಯೂಶಲಿ ಬ್ಲಡ್ ಟೆಸ್ಟ್ ಅಂತ ಮಾಡ್ತೀವಿ 3ನೇ ದಿವಸ 4ನೇ ದಿವಸ ಜ್ವರ ಬಂದಿದ್ವಾಗ. ಅವಾಗ ಆ ಬ್ಲಡ್ ಟೆಸ್ಟ್ ಅಲ್ಲಿ ನಮ್ಗೆ ಬ್ಯಾಕ್ಟೀರಿಯಲ್ಲ ವೈರಲ್ಲ ಅಂತ ಗೊತ್ತಾಗ್ಬೋದು. ಬಟ್ ನಮ್ಗೆ ಯಾವ ವೈರಸ್ ಬಂದಿದೆ ಅಂತ ಗೊತ್ತಾಗೋದು ಇಟ್ ಈಸ್ ಓನ್ಲಿ ಪಾಸಿಬಲ್ ಆಫ್ಟರ್ ಡೂಯಿಂಗ್ ಸ್ವಾಬ್ ಟೆಸ್ಟ್. ಓಕೆ, ಈಗ ಕೊರೋನಾ ಬಂತು, ಇಡೀ ವಿಶ್ವದಾದ್ಯಂತ ಸಾಕಷ್ಟು ಮರಣ ಮೃದಂಗವನ್ನೇ ಬಾರಿಸ್ತು, ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತು. ಆದ್ರೆ ಅದರ ನಂತರದ ಮತ್ತೊಂದು ವೈರಸ್ ಇದು HMPV ಅಂತ. HMP ವೈರಸ್ ಇದು ಮರಣ ಮೃದಂಗ ಬಾರಿಸ್ತು, ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತು ಅಂತ ನಾವು ಈಗಲೇ ಜನರಿಗೆ ತಪ್ಪು ಮೆಸೇಜ್ ಅನ್ನ ಕೊಡೋ ತಪ್ಪು ನಾವು ಮಾಧ್ಯಮದಲ್ಲಿದ್ದು. ಯಾಕಂದ್ರೆ ಆಸ್ ಎ ಡಾಕ್ಟರ್ ಆಗಿ ನಿಮಗೆ ಇದ್ರ ತೀವ್ರತೆ ಏನು, ಲಕ್ಷಣಗಳೇನು ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಇದರ ಗುಣಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಇದು ಎಷ್ಟರ ಮಟ್ಟಿಗೆ ಕೊರೋನಾಕ್ಕಿಂತನೂ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತದಾ ಅಥವಾ ಇಲ್ಲ ಈಸಿಯಾಗಿ ಇದನ್ನ ವೈರಸ್ ಅನ್ನ ರಿಮೂವ್ ಮಾಡ್ಬೋದು ದೇಹದಿಂದ ಅಂತ ಹೇಳ್ತೀರಾ?
ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ಹೇಳೋದು ಕಷ್ಟ. ಬಟ್ ಏನಂದ್ರೆ ಇದು ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅನ್ನೋದು ಗ್ಲೋಬಲಿ ಮುಂಚೆನಿಂದನೂ ಇತ್ತು. ಇವಾಗ ಚೈನಾದಲ್ಲಿ ಎಪಿಡೆಮಿಕ್ ತರ ಆಗಿದೆ. ಇವಾಗ ಎಲ್ಲ ಕಡೆ ನಮ್ಮ ದೇಶದಲ್ಲೂ ಸ್ವಲ್ಪ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಆಗ್ತಿದೆ. ಅದರಲ್ಲಿ ಈ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ನಿಂದ ಎಫೆಕ್ಟ್ ಆಗೋದು ಜಾಸ್ತಿ ಆಯ್ತು ಅಂತ ನಮಗ ಗೊತ್ತಿರೋದು. ಇವಾಗ ಈಗ 2001 ನಲ್ಲಿ ಅಂದ್ರೆ ಆಲ್ಮೋಸ್ಟ್ ಒಂದು 24-25 ವರ್ಷದ ಹಿಂದೆನೆ ಈ ವೈರಸ್ ನೆದರ್ಲ್ಯಾಂಡ್ ಅಲ್ಲಿ ಪತ್ತೆಯಾಗಿತ್ತು ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ನಮಗೂ ಕೂಡ ಸಿಗ್ತಾ ಇದೆ. ಹಾಗಿದ್ಮೇಲೆ ಇದು ತೀರಾ ಹೊಸ ವೈರಸ್ ಏನಲ್ಲ, ಹಳೆ ವೈರಸ್. ಅದರ ರೂಪ ಬದಲಾಗಿದೆ, ಅದರ ಕೊರೋನಾದ ತಳಿ ಬದಲಾವಣೆಯಾಗಿ ಈಗ ಎಂಟ್ರಿ ಕೊಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಕೊರೋನಾಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಷ್ಟು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತೀರಾ? ಇಲ್ಲ, ಸದ್ಯಕ್ಕೆ ಆ ಥರ ಅಷ್ಟು ಸಿವಿಯರ್ ಕೇಸಸ್ಸು ನಾವು ಇನ್ನ ನೋಡಿಲ್ಲ. ಅಂಡ್ ನಾವು ಹ್ಯೂಮನ್ ಮೆಟಾನಿಮೋ ವೈರಸ್ನಿಂದ ಎಫೆಕ್ಟ್ ಆಗಿರೋ ಮಕ್ಕಳನ್ನ ನೋಡಿದ್ದೀವಿ ಮುಂಚೆನು. ಸೊ ಯೂಶಲಿ 80% ಅಲ್ಲಿ ಅವರು ಚೆನ್ನಾಗಿ ರಿಕವರಿ ಆಗಿಬಿಡ್ತಾರೆ. ಕೆಲವ್ರಿಗೆ 20% ಮಕ್ಕಳಿಗೆ ಅವ್ರಿಗೆ ಸ್ವಲ್ಪ ವೆಂಟಿಲೇಷನ್ ಸಪೋರ್ಟ್ ಎಲ್ಲ ಬೇಕಾಗಬೇಕು. ವೆರಿ ಫ್ಯೂ ಚಿಲ್ಡ್ರನ್ ಅದಕ್ಕೆ ಟ್ರಬಲ್ ಕೊಟ್ಟಿದೆ. ಅದರ್ವೈಸ್ ಯೂಶಲಿ ಈ ವೈರಸ್ನಿಂದ ತುಂಬಾ ಪ್ರಾಬ್ಲಮ್ ಆಗಿರೋದು ನಾವು ಇಷ್ಟೊತ್ತು ತನಕ ನೋಡಿಲ್ಲ. ಮುಂದೆ ಏನಾಗತ್ತೋ ನೋಡ್ಬೇಕು. ಅಂದ್ರೆ ಈ HMP ವೈರಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇದುವರೆಗೂ ಯಾವುದೇ ರೀತಿಯಾದಂತಹ ಒಂದು ತೀವ್ರ ಪರಿಣಾಮ ಬೀಳುತ್ತೆ ಅಂತ ಹೇಳಕ್ ಆಗಿಲ್ಲ. ಬಟ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಈ ಎರಡಕ್ಕೆ ನಾವು ಕಂಪೇರಿಸನ್ ಮಾಡಿ ಹೇಳೋದಾದ್ರೆ, ಈ ಬ್ಯಾಕ್ಟೀರಿಯಾಗಳು ಸಹಜವಾಗಿ ಈಗ ಮಲೇರಿಯಾ ಮತ್ತೆ ಡೆಂಗ್ಯೂ ಇವು ಈ ಕೊಳಚೆ ನೀರಲ್ಲಿ ಮೊಟ್ಟೆ ಇಡುತ್ತೆ, ಕೊಳಚೆ ನೀರಲ್ಲೇ ಮರಿ ಮಾಡುತ್ತೆ. ಆ ಕೊಳಚೆ ನೀರಲ್ಲಿ ಇದ್ದಂತಹ ಸೊಳ್ಳೆ ಬಂದು ಜನರಿಗೆ ಕಚ್ಚಿದಾಗ ಮಲೇರಿಯಾ ಡೆಂಗ್ಯೂ ಬರುತ್ತೆ. ಆದ್ರೆ ಈ ವೈರಸ್ ಫಾರ್ ಎಕ್ಸಾಂಪಲ್ ಗೆ ಇವತ್ತೇನು ಬಂದಿದೆ HMP ಇರ್ಬೋದು, ಇದಕ್ಕಿಂತ ಮುಂಚೆ ಬಂದಿದ್ದ ಕೊರೋನಾ, ಇದು ಮನುಷ್ಯನ ಶ್ವಾಸಕೋಶವನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ. ಅದು ಕೂಡ ಈಗ ಅಲ್ಲಿ ಹೋಗಿ ಕೊಳಚೆ ನೀರೋ ಅಥವಾ ಚಿಪ್ಪಿನೊಳಗಡೆ ಇರುವಂಥ ನೀರೋ ಚರಂಡಿ ನೀರನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಳಲ್ಲ ಅಂತ. ಅದು ಎರಡು ಮೋಡೇ ಬೇರೆ. ಸೊ ಇದು ವೈರಸ್ಸು, ಇದು ರೆಸ್ಪಿರೇಟರಿ ಡ್ರಾಪ್ಲೆಟ್ನಿಂದ ಸ್ಪ್ರೆಡ್ ಆಗೋದು, ಅದು ಫಸ್ಟ್ ಹೋಗೋದು ರೆಸ್ಪಿರೇಟರಿ ಸಿಸ್ಟಮ್ಗೆ. ಅದಕ್ಕೆ ನಮ್ಮ ಮೂಗಿನ ಮೂಲಕ ಶ್ವಾಸಕೋಶ ಸೇರುತ್ತೆ. ಕರೆಕ್ಟ್. ಸೊ ಕೆಲವ್ರಿಗೆ ಬರೀ ನೆಗಡಿ ಕೆಮ್ಮುದಿಂದ ಸ್ಟಾಪ್ ಆಗಿಬಿಡುತ್ತೆ, ಕೆಲವ್ರಿಗೆ ನಿಮೋನಿಯಾ ತನಕನೂ ಹೋಗುತ್ತೆ. ಸೊ ಅದು ಡೈರೆಕ್ಟಾಗಿ ಎಫೆಕ್ಟ್ ಆಗೋದು ರೆಸ್ಪಿರೇಟರಿ ಸಿಸ್ಟಮ್ಗೆ. ಅದಕ್ಕೆ ನಿಮಗೆ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಜಾಸ್ತಿ ಕಾಣುತ್ತೆ. ಕೆಲವ್ರಿಗೆ ಸ್ವಲ್ಪ ಡೈರಿಯಾ ಆ ಥರನೂ ಆಗ್ಬೋದು. ಬಟ್ ಮ್ಯಾಕ್ಸಿಮಮ್ ರೆಸ್ಪಿರೇಟರಿ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ಎಫೆಕ್ಟ್ ಮಾಡೋದು ಈ ಥರನೇ. ಫಸ್ಟ್ ನೆಗಡಿ ಕೆಮ್ಮು ಜ್ವರ ಸ್ಟಾರ್ಟ್ ಆಗಿ ಆಮೇಲೆ ಸ್ವಲ್ಪ ಕೆಳಗಡೆ ಇಳ್ಕೊಂಡು ಇಟ್ ವಿಲ್ ಕಾಸ್ ನಿಮೋನಿಯಾ ಆ ಥರ ಆಗುತ್ತೆ. ಈಗ ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆಸ್ಪತ್ರೆ ಕಡೆ ಮುಖ ಮಾಡಿದ್ರು, ಸಾಕಷ್ಟು ಉಸಿರಾಟದ ಸಮಸ್ಯೆ ಆಯಿತು. ಇನ್ನು ಕೆಲವರು ಈ ವರ್ಡನ್ನು ಕೇಳಿದ್ರಲ್ಲ, ಈ ಕೊರೋನಾ ಅನ್ನುವಂಥ ಒಂದು ಪದವನ್ನು ಕೇಳಿನೇ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಮುಂದಾದರು, ಕೆಲವರು ಹಾಗೆ ಪ್ರಾಣ ಕೂಡ ಬಿಟ್ಬಿಟ್ರು. ಇದೊಂದು ಹ್ಯೂಮನ್ ಸೈಕಾಲಜಿನ ಆ ಒಂದು ಏನೋ ಡೆಡ್ಲಿ ಅಟ್ಯಾಕ್ ಆಗ್ತಾ ಇದೆ, ನನ್ನ ಜೀವ ತಿಂತಾ ಇದೆ ಅನ್ನುವಂತಹ ಒಂದು ಸಿಂಪ್ಟಮ್ಸ್ ಅವನ ದೇಹದಲ್ಲಿ ಆ ಥರ ಅನಿಸುತ್ತಾ ಹೇಗೆ ಅಂತ? ಮೋರ್ ದೆನ್ ನನ್ಗೆ ಅನ್ಸಿರೋದೇನಂದ್ರೆ ಇಟ್ ಮೈಟ್ ಬಿ ದ ಸೋಷಿಯಲ್ ಪ್ರೆಷರ್. ಯಾಕಂದ್ರೆ ಆವಾಗ ಎಷ್ಟು ಭಯ ಆಗ್ಬಿಡ್ತಂದ್ರೆ ಜನಗಳಿಗೆ, ಕೋವಿಡ್ ಅಂದ್ರೆ ಅವ್ರ ಹತ್ರನೇ ಹೋಗ್ಬಾರ್ದು, ಅವ್ರಿಗೇನೋ ದೊಡ್ಡ ರೋಗ ಆಗ್ಬಿಟ್ಟಿದೆ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಬಂದ್ಬಿಟ್ಟಿತ್ತು ಎಲ್ಲರಿಗೂ. ಸೊ ಅದು ಅದು ಇರೋದು ದೊಡ್ಡ ವ್ಯಾಧಿನೇ. ಅದು ಸಿಂಪಲ್ ಆಗಿ ಏನು ನಮ್ಗೆ ತುಂಬಾ ಕಷ್ಟನೇ ಆಯ್ತು ಅದು ಬಂದಿದ್ವಾಗ. ಎಷ್ಟೊಂದು ಪೇಷಂಟ್ಸ್ನ ಹ್ಯಾಂಡಲ್ ಮಾಡಿದ್ವಿ ನಾವು. ಬಟ್ ಅದನ್ನಲ್ಲೂ ಆಲ್ಮೋಸ್ಟ್ 60-70% ಜನಗಳಿಗೆ ಈ ಬರೀ ಕೆಮ್ಮು ನೆಗಡಿ ಜ್ವರದಲ್ಲೇ ಹೊಟ್ಟೋಯ್ತು. ಬಟ್ ಅಂತ ಇರೋರು ತುಂಬಾ ಕೇರ್ ಮಾಡಿದ್ರು. ಯಾರು ದುಡ್ಡಿರೋರು ಮೊದಲೇನೆ ಬೆಡ್ ಎಲ್ಲ ಬ್ಲಾಕ್ ಮಾಡುವಂತಹ ಒಂದಿಷ್ಟು ಇನ್ಸಿಡೆಂಟ್ ನಡೀತು ಹಾಸ್ಪಿಟ್ಲ್ಗಳಲ್ಲಿ. ಅಂಥವರ ಜೀವಕ್ಕೆ ಕುತ್ತು ಬಂತು. ಸಹಜವಾಗಿ ಬೀದಿ ಬದಿ ವ್ಯಾಪಾರಸ್ಥರು ಅಥವಾ ಸುಮ್ಮನೆ ರಸ್ತೆಗಳಲ್ಲಿ ಹೆಂಗ್ ಬೇಕು ಹಂಗೆ ಓಡಾಡ್ಕೊಂಡಿದ್ದವ್ರಿಗೆ ಏನೋದ ಅಟ್ಯಾಕ್ ಆದಂತೆ ಕಾಣಿಸ್ಲಾ ಇಲ್ಲ ಅನ್ಸುತ್ತೆ ಕೊರೋನಾ.
ಎಲ್ಲರಿಗೂ ಈಕ್ವಲ್ ಆಗಿ ಆಗಿತ್ತು, ಬಟ್ ಇವ್ರಿಗೆ ಮೇ ಬಿ ಜಾಸ್ತಿ ಆಚೆ ಬಂದಿದೆ ಅಷ್ಟೇ. ಎಸ್, ಅಂದರೆ ಜಾಸ್ತಿ ಕೇರ್ ತಗೊಳಕ್ ಹೋದವರಿಗೆ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಹೋಗಿ ಬೆಡ್ ರೆಸ್ಟಲ್ಲಿ ತಗೊಂಡವರಿಗೆ ಸ್ವಲ್ಪ ಇದರ ಎಫೆಕ್ಟ್ ಜಾಸ್ತಿ ಆಯಿತು ಅಂತ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಜನ ಸಾಮಾನ್ಯರು ಮಾತಾಡುವಂಥ ವಿಚಾರಗಳಂದರೆ ಇವೆಲ್ಲ ಸುಳ್ಳು, ಆಸ್ಪತ್ರೆಯಲ್ಲಿ ದುಡ್ಡು ಮಾಡ್ಲಿಕ್ಕೆ ಮಾಡ್ತಾ ಇರುವಂಥ ಪ್ಲ್ಯಾನು, ಡಾಕ್ಟ್ರುಗಳು ಮೋಸ ಮಾಡಿದ್ರು, ಈ ಥರ ಒಂದಿಷ್ಟು ಕೊರೋನಾದಿಂದ ಕಾಲಘಟ್ಟದಿಂದ ನಾವು ಈಚೆ ಬಂದ ಮೇಲೆ ಒಂದಿಷ್ಟು ಇನ್ಸಿಡೆಂಟ್ಗಳು ಕೂಡ ನಡೀತು. ಆ್ಯಸ್ ಎ ಡಾಕ್ಟರ್ ಆಗಿ ಈಗ ಕೊರೋನಾ ನಿಜಕ್ಕೂ ಆ ಜನರ ಮೇಲೆ ತುಂಬ ಎಫೆಕ್ಟ್ ಆಗಿತ್ತಾ, ಅಥವಾ ಈ ರೀತಿಯಾದಂತಹ ಒಂದಿಷ್ಟು ಜನರು ಮಾತಾಡ್ತಾ ಇದ್ದಾರಲ್ಲ ಆ ಮಾತು ನಿಜನಾ ಅಂತ? ಡೆಫಿನೆಟ್ ಆಗಿ ಕರೋನಾನಿಂದ ತುಂಬ ಎಫೆಕ್ಟ್ ಆಗಿದೆ. ನಾನೇ ಕೊರೋನಾ ಡ್ಯೂಟೀಸ್ ಎಲ್ಲ ಮಾಡಿದ್ದೀನಿ, ಆ್ಯಂಡ್ ಆ ಡ್ಯೂಟೀಸಲ್ಲೇ ನಾನು ನೋಡಿದ್ದೀನಿ ಎಷ್ಟು ಸೀರಿಯಸ್ ಆಗಿ, ಎಷ್ಟು ಕೆಲವ್ರಿಗೆ ಎಷ್ಟು ಫಾಸ್ಟಾಗಿ ಪ್ರೋಗ್ರೆಸ್ ಆಗಿತ್ತು ಅಂತ. ಆವಾಗ್ಲೂ ಇವಾಗ್ಲೂ ಯಾವಾಗ್ಲೂ ನಾವು ಹೇಳೋದು ಏನಂದರೆ, ಡೋಂಟ್ ಬಿ ಅಫ್ರೇಡ್ ಆಫ್ ದ ಡಿಸೀಸ್, ಬಟ್ ಪ್ರಿಕಾಷನ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒಂದ್ಸತಿ ಅದು ಬಂದಿದ ಮೇಲೆ ಅದು ಹೆಂಗೆ ಹೌ ಇಟ್ ಬಿಹೇವ್ಸ್ ಅಂತ ಪ್ರಿಡಿಕ್ಟ್ ಮಾಡೋದು ನಮ್ಗೆ ಕಷ್ಟ. ಸೊ ಪ್ರಿವೆನ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಬಂದಿದೆ ಅಂತ ನಾವು ಭಯ ಪಡೋದು, ಬೇರೆ ಒಬ್ಬರನ್ನ ಬ್ಲೇಮ್ ಮಾಡೋದು, ಅದೆಲ್ಲ ಮಾಡೋದು ತಪ್ಪು. ಎಸ್, ಕೊರೋನಾ ಬಂದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ಟ್ರಾವೆಲ್ ಹಿಸ್ಟ್ರಿಯ ಒಂದು ಜಾಡನ್ನು ಹಿಡಿದು ಹೊರಟಿದ್ರು ವೈದ್ಯರು. ಆದರೆ HMP ವೈರಸ್ ಬಂದಾಗ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ನೇರವಾಗಿ ಬೆಂಗಳೂರಿಗೆ ಬಂದಿದೆ. 8 ಮತ್ತು 3 ತಿಂಗಳ ಮಗುವಿಗೆ ಈಗ ಅಟ್ಯಾಕ್ ಆಗಿದೆ. ಗುಜರಾತ್ನಲ್ಲಿ 2 ತಿಂಗಳ ಮಗುವಿಗೆ ಅಟ್ಯಾಕ್ ಆಗಿದೆ. ಅದು ಹೇಗೆ ಸಾಧ್ಯ? ಹಾಗಾದರೆ ಟ್ರಾವೆಲ್ ಹಿಸ್ಟ್ರಿ ಇಲ್ದೇ ಚೀನಾದ ವೈರಸ್ ನಮ್ಮ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು? ನೋಡೋಣ ಸಣ್ಣ ಬ್ರೇಕ್ ಆದಮೇಲೆ. ರಾಜಧಾನಿಗೇನೋ HMPV ಎಂಟ್ರಿಯನ್ನು ಕೊಡ್ತು, ಆದರೆ ಅದು ಮುಂದೆ ಕಂಟಕವಾಗಿ ಪರಿಣಮಿಸುತ್ತಾ? ಹಾಗಾದರೆ ಕಂಟಕ ಆದರೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಹಾಗಾದರೆ ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕ ಪಡಬೇಕಾ, ಅಥವಾ ವೈದ್ಯರು ಏನು ಹೇಳ್ತಾರೆ, ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಈಗಾಗಲೇ ಸಾಕಷ್ಟು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾವೆ. ನಾವು ಚರ್ಚೆ ಕೂಡ ಮಾಡ್ತಾ ಇದ್ವಿ ಡಾಕ್ಟರ್ ದೀಪ್ತಿಯವರೇ. ಭಾಳ ಮುಖ್ಯವಾಗಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಕೊರೋನಾ ಮೊದಲು ನಮ್ಮ ಕೇರಳದಲ್ಲಿ ಪತ್ತೆ ಆಯಿತು. ಟ್ರಾವೆಲ್ ಹಿಸ್ಟ್ರಿಯ ಜಾಡನ್ನು ಹಿಡಿದು ವೈದ್ಯರು ಹೊರಟರು. ಆತ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದ, ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ನ, ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ನ, ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ನ ಅಂತ. ಈಗ ಬಂದಿರುವಂತಹ HMP ವೈರಸ್ ಏನಿದೆಯಲ್ಲ, ಈ ವೈರಸ್ಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಬೇಡ, ನೇರವಾಗಿ ನಮ್ಮ ಬೆಂಗಳೂರಿನ 8 ವರ್ಷದ ಒಂದು 8 ತಿಂಗಳ ಮಗು ಜೊತೆಗೆ ಒಂದು 2 ತಿಂಗಳ ಮಗು, ಇನ್ನು ನಮ್ಮ ನೆರೆಯ ರಾಜ್ಯ ಗುಜರಾತ್ ಅಲ್ಲೂ ಕೂಡ ಸಣ್ಣ ಮಕ್ಕಳು 2 ತಿಂಗಳು 3 ತಿಂಗಳು ಮಕ್ಕಳಿಗೆ ಬಂದಿದೆ. ಹಾಗಾಗಿ ಟ್ರಾವೆಲ್ ಹಿಸ್ಟ್ರಿ ಇಲ್ದೇ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಇದು ಅಂತ ಚೀನಾದಿಂದ? ಇದು ಹ್ಯೂಮನ್ ಮೆಟಾನಿಮೋ ವೈರಸ್ ಅನ್ನೋದು HMP ಅಂತ ವೈರಸ್ಸು ಅದು ಮುಂಚೆನೂ ಬೆಂಗಳೂರಲ್ಲಿ ಇತ್ತು. ಓಕೆ. ಇವಾಗ ಅದ್ರ ಕೇಸಸ್ ಜಾಸ್ತಿ ಆಗೋದ್ರಿಂದ ನಮ್ಗೆ ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತಿದೆ. ಅದಕ್ಕೆ ಅದು ಟ್ರಾವೆಲ್ ಹಿಸ್ಟ್ರಿ ಏನು ಬೇಕಾಗಿಲ್ಲ, ಯಾಕಂದ್ರೆ ಅದು ಆಚೆನಿಂದ ಬಂದಿರೋದಲ್ಲ, ಅದು ಮುಂಚೆನಿಂದಾಗ್ಲೂ ಗ್ಲೋಬಲಿ ಎಲ್ಲ ಕಡೆ ಪ್ರಿವಲೆಂಟ್ ಇರೋ ವೈರಸ್. ಸೊ ಇದಕ್ ಮುಂಚೆನೂ ನಾವು ನೋಡಿದೀವಿ, ಹ್ಯೂಮನ್ ಮೆಟಾನಿಮೋ ವೈರಸ್ ಎಫೆಕ್ಟ್ ಆಗಿರೋ ಮಕ್ಕಳನ್ನ ಮುಂಚೆನೂ ನೋಡಿದೀವಿ. ಬಟ್ ಇವಾಗ ಈ ಸೀಸನ್ ಅಲ್ಲಿ ಅದು ಜಾಸ್ತಿ ಆಗಿರೋದಕ್ಕೆ ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಆಗ್ತಿದೆ ಅಷ್ಟೇ. ಅಂದ್ರೆ ಈ ವೈರಸ್ ಏನು ಈಗೇನು ಹೊಸದಾಗೇನು ಎಂಟ್ರಿ ಕೊಟ್ಟಿದ್ದಲ್ಲ, ಇದು ಮುಂಚೆ ಕೂಡ ಇತ್ತು. ಹಾಗಾದ್ರೆ ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಈ ಹಿಂದೆ ಕೂಡ ಕ್ರಿಯೇಟ್ ಆಗಿತ್ತಾ, ಅಥವಾ ಈಗ ಒಮ್ಮಿಂದೊಮ್ಮೆಲೆ ಬಂದ ಮೇಲೆ ಈಗ ಇದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ಬೇಕಾ ವೈದ್ಯರು ಅಂತ? ಅಂದರೆ ಇವಾಗ ವೈರಲ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗೋದು ತುಂಬ ಥರ ಇದೆ, ತುಂಬ ವೈರಸಸ್ ಇದೆ.
RSV, ರೈನೋ, ಹ್ಯೂಮನ್ ಮೆಟಾನಿಮೋ ವೈರಸ್ಸು, ಇನ್ಫ್ಲೂಯೆನ್ಸಾ, ಅವೇ ತುಂಬ ವೈರಸಸ್ ಇದೆ. ಅದು ಒಂದೊಂದು ಸತಿ ಒಂದೊಂದು ವೈರಸ್ದು ಎಪಿಡೆಮಿಕ್ ಥರ ಬಂದ್ಬಿಡುತ್ತೆ. ಅವಾಗ ಆ ವೈರಸ್ನಿಂದ ಜಾಸ್ತಿ ಹುಷಾರಾಗಿರ್ಬೇಕಾಗತ್ತೆ. ಓಕೆ, ಈಗ ಒಬ್ಬ ವ್ಯಕ್ತಿಗೆ HMP ಬಂದಿದೆ, ಅದು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಆತನ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ, ಏನೆಲ್ಲ ಲಕ್ಷಣಗಳು ಕಂಡು ಬರ್ತದೆ ಅಂತ. ಯಾಕಂದ್ರೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ HMP ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಕೊರೋನಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವನಿಗೆ ಏನೋ ಒಂದಿಷ್ಟು ಸಿಂಪ್ಟಮ್ಸ್ ಆಗ್ತಾ ಇರ್ತದೆ ದೇಹದಲ್ಲಿ. ಮೊದಲ ಲಕ್ಷಣಗಳು ಏನು, ಅವ್ರು ಮೊದಲು ಏನು ಮಾಡಬೇಕು ಅಂತ? ಸರ್, ಫಸ್ಟು HMP ಅಲ್ಲೂ ನಾರ್ಮಲ್ ಎಲ್ಲರಿಗೂ ಬರೋ ವೈರಲ್ ಫೀವರ್ಸ್ ಥರನೇ ನೆಗಡಿ, ಕೆಮ್ಮು, ಜ್ವರ, ಮೈಕಾಲು ನೋವು, ಸುಸ್ತು ಅದೆಲ್ಲ ಬರುತ್ತೆ. ಮಕ್ಕಳಲ್ಲಿ ಎಸ್ಪೆಷಲಿ ಏನಾಗತ್ತೆ ಅಂದರೆ ಉಸಿರಾಡೋ ದಾರಿ ಎಲ್ಲ ಸ್ವಲ್ಪ ಚಿಕ್ಕದಿರೋದ್ರಿಂದ ಎಫೆಕ್ಟ್ ಜಾಸ್ತಿ ಬಂದ್ಬಿಡುತ್ತೆ. ಆಮೇಲೆ ಆ ವೈರಸ್ಸೇ ನಿಮಗೆ ಲಂಗ್ಸ್ ತನಕನೂ ಹೊಟ್ಟೋಗಿದ್ರೆ ಆವಾಗ ಉಸಿರಾಡಕ್ಕೆ ಕಷ್ಟ ಆಗೋದು, ಸುಸ್ತು ಜಾಸ್ತಿ ಆಗೋದು, ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗೋದು, ಬೇಗ ಬೇಗ ಉಸಿರಾಡೋದು, ಆ ಥರ ಲಕ್ಷಣಗಳು ಬರುತ್ತೆ. 70-80% ಮಕ್ಕಳಲ್ಲಿ ಯೂಶಲಿ ಹ್ಯೂಮನ್ ಮೆಟಾನಿಮೋ ವೈರಸ್ ಬಂದಾಗ ಬರೀ ಕೆಮ್ಮು, ನೆಗಡಿ, ಜ್ವರ ಬಂದ್ಬಿಟ್ಟು ಹೊಟ್ಟೋಗತ್ತೆ. ಕೆಲವು ಮಕ್ಕಳಿಗೆ ಮಾತ್ರ ಅದು ನಿಮೋನಿಯಾ ತರ ಪ್ರೆಸೆಂಟೇಷನ್ ಬರುತ್ತೆ. ಅಂದ್ರೆ ಈಗ ಏನಾದ್ರೂ ಒಬ್ಬ ವ್ಯಕ್ತಿಯ ಹಾರ್ಟ್ ವೀಕ್ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಬೇಗ ಅಟ್ಯಾಕ್ ಆಗ್ತದ? ಫಾರ್ ಎಕ್ಸಾಂಪಲ್, ಈಗ ಅಸ್ತಮ ರೋಗ ಇರ್ತದೆ ಸಾಕಷ್ಟು ಜನರಿಗೆ, ಆಮೇಲೆ ಉಬ್ಬಸ ಸಮಸ್ಯೆಗಳು ಇರ್ತದೆ, ಆಲ್ರೆಡಿ ಅವರು ರೋಗ ಪೀಡಿತರಾಗಿರ್ತಾರೆ, ಅಂತಹ ವ್ಯಕ್ತಿಗಳಿಗೆ ಬೇಗ ಅಟ್ಯಾಕ್ ಆಗುತ್ತಾ ಅಥವಾ ಆರೋಗ್ಯವಂತ ವ್ಯಕ್ತಿಗಳಿಗೂ ಅಟ್ಯಾಕ್ ಆಗುತ್ತಾ ಅಂತ? ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗತ್ತೆ ಅಂತ ಹೇಳೋದಕ್ಕೆ ಕಷ್ಟ. ಬಟ್ ಡೆಫಿನೆಟ್ ಆಗಿ ಪ್ರೀವಿಯಸ್ಲಿ ಆಲ್ರೆಡಿ ಒಂಥರ ರೆಸ್ಪಿರೇಟರಿ ಟ್ರಬಲ್ ಇದ್ದಾಗ ಈ ಎಫೆಕ್ಟ್ ಇನ್ನ ಜಾಸ್ತಿ ಬರುತ್ತೆ. ಈಗ ಸಹಜವಾಗಿ ಒಂದು ವ್ಯಕ್ತಿಗೆ ನಮ್ಮ ಮೂಗಿನ ಮುಖೇನವಾಗಿ ಆ ವೈರಸ್ ದೇಹದೊಳಗಡೆ ಹೋಗುತ್ತೆ, ಶ್ವಾಸಕೋಶವನ್ನೇ ಆಶ್ರಯ ತಾಣವಾಗಿ ಮಾಡ್ಕೊಳ್ಳುತ್ತೆ, ಅಲ್ಲೇ ಅದು ಜಾಂಡ ಓಡುತ್ತೆ. ಯಾಕಂದ್ರೆ ದೇಹದಲ್ಲಿ ಸಾಕಷ್ಟು ಪಾರ್ಟ್ಸ್ಗಳಿದಾವೆ, ಕಿಡ್ನಿ ಇದೆ, ಲಿವರ್ ಇದೆ, ಹಾರ್ಟ್ ಇದೆ, ಅದು ಎಲ್ಲ ಬಿಟ್ಬಿಟ್ಟು ಶ್ವಾಸಕೋಶದಲ್ಲೇ ಯಾಕೆ ಅದು ಅಲ್ಲೇ ಇರುತ್ತೆ, ಅಲ್ಲೇ ಉಸಿರಾಟದ ಮೇಲೆನೆ ಯಾಕೆ ಅದು ಎಫೆಕ್ಟ್ ಆಗುತ್ತೆ ಅಂತ? ಆ ವೈರಸ್ ತತ್ವನೇ ಆ ಥರ. ಸೊ ಅದು ಹೋಗಿ ಅಲ್ಲೇ ಮಲ್ಟಿಪ್ಲೈ ಆಗಿ, ಅದಕ್ಕೊಂದೇನೋ ಸೈಂಟಿಫಿಕ್ ರೀಸನ್ ಇದೆಯಾ? ಇಲ್ಲ, ಅಂದ್ರೆ ಒಂದೊಂದು ವೈರಸ್ ಒಂದೊಂದು ಥರ ಸೆಲ್ಸ್ನ ಪ್ರಿಫರ್ ಮಾಡುತ್ತೆ. ಸೊ ಈ ರೆಸ್ಪಿರೇಟರಿ ವೈರಸಸ್ ಎಲ್ಲ ಯೂಶಲಿ ಪ್ರಿಫರಬಲಿ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿರೋ ಸೆಲ್ಸ್ನೇ ಎಫೆಕ್ಟ್ ಆಗಿ ಅಲ್ಲೇ ಮಲ್ಟಿಪ್ಲೈ ಆಗಿ ಮತ್ತೆ ಅಲ್ಲಿಂದಾನೇ ನಾವು ಕೆಮ್ಮಿದ್ವಾಗ ಇಲ್ಲ ನಮ್ಮಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗತ್ತೆ. ಅದು ಎನಿ ವೈರಸ್, ಎನಿ ಪ್ಯಾಥೋಜನ್, ನಮಗೆ ದ ಮೇನ್ ಏಮ್ ಅದು ನಮ್ಮನ್ನು ಎಫೆಕ್ಟ್ ಮಾಡೋ ಅದರದ್ದು ಏಮ್ ಏನಂದ್ರೆ ರಿಪ್ರೊಡ್ಯೂಸ್ ಆಗಿ ಮತ್ತೆ ಸ್ಪ್ರೆಡ್ ಆಗೋದು. ಸೊ ಕೆಲವೊಂದು ಸೊಳ್ಳೆ ಕಚ್ಚಿ ಸ್ಪ್ರೆಡ್ ಆಗಿದ್ವಾಗ ಅದೇ ಸೊಳ್ಳೆ ಮತ್ತೆ ನಮ್ಮನ್ನ ಕಚ್ಚಿ ಬೇರೆಯವ್ರನ್ನ ಕಚ್ಚಿದ್ವಾಗ ಅದಕ್ಕೆ ಸ್ಪ್ರೆಡ್ ಆಗತ್ತೆ. ಅದೇ ತರ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಏನಂದ್ರೆ ನಮ್ಮ ಇಲ್ಲಿ ಎಫೆಕ್ಟ್ ರೆಸ್ಪಿರೇಟರಿ ಸಿಸ್ಟಮ್ನ ಎಫೆಕ್ಟ್ ಮಾಡಿ, ಅಂದರೆ ಗಂಟ್ಲು, ಲಂಗ್ಸು, ನೋಸು ಎಲ್ಲ ಎಫೆಕ್ಟ್ ಮಾಡಿ ಅಲ್ಲಿಂದಾನೆ ಮತ್ತೆ ಆಚೆ ರಿಪ್ರೊಡ್ಯೂಸ್ ಆಗಿ ಅಲ್ಲಿಂದಾನೆ ಮತ್ತೆ ಆಚೆ ಬರಬೇಕು, ಅದು ಬೇರೆಯವ್ರನ್ನ ಎಫೆಕ್ಟ್ ಮಾಡೋಕ್ಕೆ. ಕೋವಿಡ್-19 ಬಂದಲ್ಲಿಂದ ಇವತ್ತಿನವರೆಗೂ ಬಹಳ ಜನಗಳಿಗೆ ಕಾಡ್ತಾ ಇರುವಂಥ ಒಂದೇ ಒಂದು ಪ್ರಶ್ನೆ ಅಂದರೆ, ಈಗ ನಿಮೋನಿಯಾ ಅಥವಾ ಡೆಂಗ್ಯೂ, ಮಲೇರಿಯಾ ಈ ರೀತಿಯಾದಂತಹ ಒಂದಿಷ್ಟು ಇನ್ಸಿಡೆಂಟ್ಗಳು ನಡೆದಾಗ, ಯಾರಿಗಾದರೂ ಡೆಂಗ್ಯೂ ಅಟ್ಯಾಕ್ ಆದಾಗ, ಮಲೇರಿಯಾ ಅಟ್ಯಾಕ್ ಆದಾಗ ಅದು ಸೊಳ್ಳೆಯಿಂದ ಬಂತು ಅಂತ ಹೇಳ್ತಾರೆ. ಆದರೆ ಈ ಕೊರೋನಾ ಇರ್ಬೋದು, ಈ HMP ವೈರಸ್ ಇರ್ಬೋದು, ಅದು ಹೇಗಿರ್ತದೆ? ಸೊಳ್ಳೆ ಥರ ಇರ್ತದ ಅಥವಾ ಇನ್ನು ಬೇರೆ ಬ್ಯಾಕ್ಟೀರಿಯಾ ಥರ ಏನಾದರೂ ಇರ್ತದ? ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಕೋವಿಡ್ ಬಂದಾಗಲೂ ಗೊತ್ತಿಲ್ಲ. ಆತಂಕಗಳನ್ನ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ. ಸಾಕಷ್ಟು ಮರಣ ಮೃದಂಗ ಬಾರಿಸ್ತದೆ, ಉಸಿರು ನಿಲ್ಲುತ್ತೆ, ಈ ಥರ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ವು. ಅದು ಹೇಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಾದರೂ ವೈದ್ಯ ಲೋಕಕ್ಕೆ ಏನಾದರೂ ಗೊತ್ತಾಗಿದೆಯಾ ಅಂತ? ನಾವು ನೋಡಿಲ್ಲ ಅದನ್ನ. ಅದು ಇಟ್ ಈಸ್ ವೆರಿ ವೈರಸ್ ಅನ್ನೋದು ವೆರಿ ಮೈನ್ಯೂಟ್ ಪಾರ್ಟಿಕಲ್, ಮೈಕ್ರೋಸ್ಕೋಪಿಯಲ್ಲೇ ಕಾಣೋದು. ಅದು ನಮ್ಗೆಲ್ಲರಿಗೂ ಏನು ಕಾಣೋದೇ ಇಲ್ಲ, ನಾವು ನೋಡಿಲ್ಲ. ನಾವು ಬುಕ್ಸ್ ಅಲ್ಲಿ ನೋಡಿರೋ ಸ್ಮಾಲ್ ಜೀವಿ ಅಂತ ಹೇಳ್ಬೋದು. ಬಟ್ ಒಂದು ಸ್ಮಾಲ್ ಜೀವಿ ಒಂದು ದೊಡ್ಡ ದೇಹವನ್ನೇ ಆಕ್ರಮಣ ಮಾಡಿಕೊಂಡು ಶ್ವಾಸಕೋಶವನ್ನೇ ಅದನ್ನ ಆವಾಸ ಸ್ಥಾನ ಮಾಡಿಕೊಂಡು ಪ್ರಾಣನೇ ತೆಗೆಯುವ ಮಟ್ಟಕ್ಕೆ ಹೋಗ್ತದೆ ಅಂದರೆ ಅದು ನಿಜಕ್ಕೂ
ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕ ಎಲ್ರಿಗೂ ಕೂಡ ಈಗಾಗಲೇ ಮನೆ ಮಾಡಿದೆ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ವಿಶ್ವದಲ್ಲಿ ಸಾಕಷ್ಟು ದೇಶಗಳಿದ್ದಾವೆ, ಸಾಕಷ್ಟು ದೇಶಗಳು ಬೇರೆ ಬೇರೆ ವಿಚಾರಗಳಿಗೆ ಪ್ರಸಿದ್ಧಿಯಾಗಿದ್ದಾವೆ. ಚೈನಾವೇ ಯಾಕೆ ಇಂತಹ ವೈರಸ್ಗಳ ಜನಕ ಆಗ್ತಾ ಇದೆ ಅಂತ ಅದು ಈಗ ಹೇಳಕ್ ಗೊತ್ತಿಲ್ಲ. ಅಲ್ಲಲ್ಲ, ಯಾಕಂದ್ರೆ ಸಾಕಷ್ಟು ವೈರಸ್ಗಳು ಇವತ್ತು ಚೈನಾದಲ್ಲಿ ಪ್ರಾರಂಭ ಆಗುತ್ತೆ, ವಿಶ್ವದಾದ್ಯಂತ ಹರಡುತ್ತೆ. ಕೊರೋನಾ ಆಯಿತು, ಆಮೇಲೆ ಕೊರೋನಾ ಆದ್ಮೇಲೆ ಸಾಕಷ್ಟು ವೈರಸ್ಗಳು ಬಂದವು ನಮಗೆ. ಈ ಡೆಲ್ಟಾ ಪ್ಲಸ್ ಅಂತೆ ಬೇರೆ ಬೇರೆ ವೈರಸ್ಗಳು ಕೂಡ ಅಟ್ಯಾಕ್ ಆಗ್ತಾ ಬರುತ್ತೆ. ಅದಾದ ನಂತರ ಈಗೊಂದು ಹೊಸ ತಳಿ ಇದು. ಅದು ಯಾಕೆ ಚೈನಾನೇ ಅಲ್ಲಿ ಬೇರೆ ವಿಶ್ವದಲ್ಲಿ ಎಷ್ಟೊಂದು ರಾಷ್ಟ್ರಗಳಿದಾವೆ, ಯಾಕೆ ಚೈನಾನೇ ವೈರಸ್ಗಳ ಜನಕ ಆಗ್ತಾ ಇದೆ ಅಂತ? ಅಲ್ಲಿ ಏನೋ ಭೌಗೋಳಿಕ ಲಕ್ಷಣಗಳು ಏನಾದರೂ ಬೇರೆ ಥರ ಇದೆಯಾ? ನಮ್ಮ ಭಾರತ, ಅಮೇರಿಕಾ ಮತ್ತು ರಷ್ಯಾ ಕಂಪೇರ್ ಮಾಡಿದರೆ ಚೈನಾದಲ್ಲಿ ಬೇರೆ ಥರ ಇದೆಯಾ? ಆ ಥರ ಏನಿಲ್ಲ. ಅಲ್ಲಿ ಪ್ರಾಬಬಲಿ ನಮ್ಮ ಥರನೇ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಇರೋದ್ರಿಂದ ಜಾಸ್ತಿ ಸ್ಪ್ರೆಡ್ ಆಗ್ತಿರ್ಬೋದು, ಅದಕ್ಕೆ ಅಲ್ಲೇ ಜಾಸ್ತಿ ಫಸ್ಟ್ ಬರ್ತಿರ್ಬೋದು. ಬಟ್ ಸ್ಪೆಸಿಫಿಕ್ ಆಗಿ ಯಾಕೆ ಅಲ್ಲೇ ಬರ್ತಿದ್ಯಾ ಅಂತ ಅದಕ್ಕೆ ತುಂಬಾ ಜನರಿಗೆ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ. ಹಾಗಾಗಿ ಸಹಜವಾಗಿ ಕುತೂಹಲ ಇರುತ್ತೆ, ಮತ್ತೆ ವೈದ್ಯರಿಗೆ ಚೆನ್ನಾಗೆ ಗೊತ್ತಿರ್ತದೆ ಯಾಕೆ ಚೈನಾದಲ್ಲೇ ಇದಾಗ್ತಾ ಇದೆ ಅಂತ. ಯಾಕಂದ್ರೆ ಸಹಜವಾಗಿ ಚೈನಾದವರು ಒಂದು ಸ್ವಲ್ಪ ಈ ಪ್ರಕೃತಿಗೆ ವಿರೋಧವಾಗಿ ನಡ್ಕೊಳ್ತಾರೆ. ಈ ರೀತಿಯಾದಂತಹ ಒಂದಿಷ್ಟು ಇನ್ಸಿಡೆಂಟ್ಗಳು ಕೂಡ ಚೈನಾದಿಂದ ಬರ್ತಾ ಇರ್ತವೆ. ಹಾಗಾಗಿ ಇಂತಹ ವೈರಸ್ಗಳು ಅಲ್ಲಿ ಉತ್ಪತ್ತಿ ಆಗ್ತವ ಅಂತ? ಉತ್ಪತ್ತಿ ಅಂತೂ ಈ ವೈರಸ್ ಅಂತೂ ಅಲ್ಲಿ ಉತ್ಪತ್ತಿ ಆಗಿದೆ ಅಂತ ಇಲ್ಲ. ಬಿಕಾಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಇದು ಮುಂಚೆನಿಂದಾನು ಗ್ಲೋಬಲಿ ಪ್ರಿವೆಲೆಂಟ್ ಇರೋದು ವೈರಸ್ ಇದು. ಅಲ್ಲಿ ಇವಾಗ ನಾರ್ಮಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿದೆ ಅಲ್ಲಿ, ಅದರಲ್ಲಿ ಇದು ಒಂದು ವೈರಸ್ ಮ್ಯಾಕ್ಸಿಮಮ್ ಕಾಣಿಸ್ಕೊಂಡಿದೆ. ಅವ್ರಿಗೂ ಬಂದಿರೋ ಎಲ್ಲ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಲ್ಲಿ ಇದು ಜಾಸ್ತಿ ಬಂದಿದೆ ಅಂತ ಗೊತ್ತಿರೋ ನಮಗೆ ವಿಷಯ. ಎಸ್ ಈಗ ಬಹಳ ಮುಖ್ಯವಾಗಿ ಈಗ ಸಾಕಷ್ಟು ಜನರಿಗೆ ಆತಂಕ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಯಾರಿಗೆ ಹೇಗೆ ಬರುತ್ತೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಜನರು ಒಂದಿಷ್ಟು ಸುರಕ್ಷಿತೆಯಿಂದ ಇರಬೇಕಾಗ್ತದೆ. ವೈದ್ಯರಾಗಿ ಜನತೆಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ? ಅದೇ ಮುಂಚೆನೆ ಕೊರೋನಾ ಟೈಮಲ್ಲಿ ಏನೇನು ಪ್ರಿಕಾಷನ್ಸ್ ಫಾಲೋ ಮಾಡಿದ್ವೋ ಅದೇ ಫಾಲೋ ಮಾಡಬೇಕು. ಜಾಸ್ತಿ ಕ್ರೌಡೆಡ್ ಸ್ಪೇಸಸ್ಗೆ ಹೋಗಬಾರ್ದು, ಕೈ ಕ್ಲೀನ್ ಮಾಡ್ಕೊತಾ ಇರಬೇಕು, ಮಾಸ್ಕ್ ಹಾಕ್ಕೊಳ್ಳಿ, ಆಮೇಲೆ ಕಾಫ್ ಮಾಡಬೇಕಂದ್ರೆ ಕ್ಲೋಸ್ ಮಾಡ್ಕೊಳ್ಳಿ, ಎಲ್ಬೋನಿಂದ ಹಿಂಗೆ ಕ್ಲೋಸ್ ಮಾಡಿಕೊಂಡು ಕಾಫ್ ಮಾಡಿ. ಆಮೇಲೆ ಆದಷ್ಟು ಕೆಮ್ಮು, ನೆಗಡಿ, ಜ್ವರ ಆ ಥರ ಇದ್ದರೆ ಮನೆಯಲ್ಲೇ ಇರಿ. ಇಂಪಾರ್ಟೆಂಟ್ ಕೆಲಸ ಇದ್ರೇ ಆಚೆ ಬರಬೇಕು. ಎಸ್, ಬಹಳ ಮುಖ್ಯವಾಗಿ ಈಗ ಈ ಥರ ಒಂದಿಷ್ಟು ವೈರಸ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಮೊದಲು ಟೆಸ್ಟು, ಈಗ ಒಬ್ಬ ವ್ಯಕ್ತಿಗೆ ಈಗ ಆಗಿದೆ ಅಂದಾಗ ಏನು ರಕ್ತ ಪರೀಕ್ಷೆ ಮಾಡಬೇಕಾ ಅಥವಾ ಏನು ಪರೀಕ್ಷೆ ಏನು ಮಾಡ್ತೀರಾ ಅಂತ? ಫಸ್ಟು ಈ ಥರ ಇರೋ ಕೆಮ್ಮು, ನೆಗಡಿ, ಜ್ವರ ಅದೆಲ್ಲ ಬಂದಿದ್ವಾಗ ಯೂಶ್ವಲಿ ನಾವು ಬರೀ ಕೆಮ್ಮು, ನೆಗಡಿ, ಜ್ವರ ಇದ್ದರೆ ಫಸ್ಟ್ 3-4 ಡೇಸ್ ನಾವು ಯೂಶ್ವಲಿ ಯಾವ ಟೆಸ್ಟೂ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಅದಾದಮೇಲೆ ನೋಡಿಕೊಂಡು ಜ್ವರ ಕಮ್ಮಿ ಆಗ್ತಿಲ್ಲ, ಸುಸ್ತು ಜಾಸ್ತಿ ಆಗ್ತಿದೆ, ಕೆಮ್ಮು ಜಾಸ್ತಿ ಆಗ್ತಿದೆ ಅಂದರೆ ಆವಾಗ ನಾವು ಬ್ಲಡ್ ಟೆಸ್ಟು, ಎಕ್ಸ್ರೇ ಟೆಸ್ಟು, ಆಮೇಲೆ ಸ್ವ್ಯಾಬ್ ಟೆಸ್ಟು ಕೇಳ್ತೀವಿ. ಸ್ವ್ಯಾಬ್ ಟೆಸ್ಟಲ್ಲಿ ನಮಗೆ ಯಾವ ವೈರಸ್ ಆಗಿದೆಯಾ ಅಂತ ಗೊತ್ತಾಗೋದು. ಅದನ್ನಲ್ಲೇ HMP ವೈರಸ್ಸು ಗೊತ್ತಾಗೋದು. ಅಲ್ಲ, ಈಗ ನಿಮ್ಮ ಈಗ ಬ್ಲಡ್ ಟೆಸ್ಟ್ ಎಷ್ಟು ದಿವಸ ತಗೊಳುತ್ತೆ ಅಂತ? ಯಾಕಂದ್ರೆ ಆ ರಿಪೋರ್ಟ್ ಬರಲಿಕ್ಕೆ ಎಷ್ಟು ದಿವಸ ತಗೊಳುತ್ತೆ? ಆ ಸಂದರ್ಭದಲ್ಲಿ ಅವ್ರಿಗೆ ಪಾಸಿಟಿವ್ ಬಂದಿದೆ ಅಂದಾಗ ಅವ್ರಿಗೇನಾದರೂ ಕ್ವಾರಂಟೈನ್ ಅಗತ್ಯ ಇದೆಯಾ ಅಂತ? ಸದ್ಯಕ್ಕೆ ಇನ್ನು ಕ್ವಾರಂಟೈನ್ ಬಗ್ಗೆ ಏನೂ ಇನ್ಫಾರ್ಮೇಶನ್ ಇಲ್ಲ. ಏನು ಮಾಡಬೇಕು ಅಂತ ಯಾರು ಏನೂ ಹೇಳಲಿಲ್ಲ. ಸೊ ಸದ್ಯಕ್ಕೆ ಸೆಲ್ಫ್ ಕ್ವಾರಂಟೈನ್ ಮಾಡೋದಿದ್ರೆ ಎನಿಬಡಿ ವಾಂಟ್ಸ್ ಟು ಡೂ ಮಾಡ್ಬೋದು. ಬಟ್ ಬ್ಲಡ್ ಟೆಸ್ಟು ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಮಾರ್ನಿಂಗ್ ಮಾಡಿದ್ರೆ ಈವ್ನಿಂಗ್ ಬಂದ್ಬಿಡುತ್ತೆ. ಆಮೇಲೆ ಸ್ವ್ಯಾಬ್ ಟೆಸ್ಟು ಆದರೆ ಸ್ಪೆಷಲೈಸ್ ಲ್ಯಾಬ್ಸ್ ಇರುತ್ತೆ, ನೀವು ಇವತ್ತು ಕಳಿಸಿದ್ರೆ ನಾಳೆ ಬಂದ್ಬಿಡುತ್ತೆ. ಸೊ ತುಂಬ ಡಿಲೇ ಅಂತೂ ಇಲ್ಲ ರಿಪೋರ್ಟ್ಸ್ ಬರೋದಕ್ಕೆ.
ಯಾಕಂದ್ರೆ ಈಗ ಚಳಿಗಾಲ, ಸಾಕಷ್ಟು ಚಳಿ ಇದೆ, ಮೈ ಕೊರಿಯುವಂಥ ಚಳಿ ಇದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಕೆಮ್ಮು, ಶೀತ, ನೆಗಡಿ ಇದ್ದಿದ್ದೇ, ಅದು ನಾರ್ಮಲ್ ಆಗಿ ಬಂದೇ ಬರುತ್ತೆ ಚಳಿಗಾಲದ ಸೀಸನಲ್ಲಿ. ಅದ್ರ ಜೊತೆಗೆ ಈಗ HMP ವೈರಸ್ ಬೇರೆ ಅಟ್ಯಾಕ್ ಆಗಿದೆ. ಈಗ ಜನಗಳಿಗೆ ಎರಡೆರಡು ಕನ್ಫ್ಯೂಷನ್, ನನಗೆ ನಾರ್ಮಲ್ ಫೀವರ್ ಬಂದಿದೆಯಾ ಅಥವಾ HMP ಫೀವರ್ ಬಂದಿದೆಯಾ, ನನಗೆ ನಾರ್ಮಲ್ ಶೀತ ಬಂದಿದೆಯಾ, HMP ಇಂದನೇ ಬಂದಿದೆಯಾ ಅಂತ. ಜನಗಳಿಗೆ ಒಂದು ಕಡೆ ಆಸ್ಪತ್ರೆಗೆ ಹೋಗೋಕ್ಕೂ ಭಯ, ಮನೇಲಿ ಇರೋಕ್ಕೂ ಭಯ. ಈ ಪರಿಸ್ಥಿತಿ ಇದ್ದಾಗ ಅವ್ರು ಏನು ಮಾಡಬೇಕು? ಅದೇ ಫಸ್ಟ್ 3 ಡೇಸಲ್ಲಿ ನೀವು ನಾರ್ಮಲ್ ಆಗಿ ನೆಗಡಿ, ಕೆಮ್ಮು, ಜ್ವರ ಹೆಂಗೆ ಟ್ರೀಟ್ ಮಾಡ್ಕೋತಿರೋ, ಓರಲ್ ಪ್ಯಾರಾಸಿಟಮಾಲ್ ಹಾಕೊಂಡು ಆಮೇಲೆ ಸಿಂಪ್ಟಮ್ಯಾಟಿಕ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಟ್ರೀಟ್ ಮಾಡ್ಕೋಬಹುದು. ನಿಮ್ಗೆ ಈ ಕೆಮ್ಮು, ನೆಗಡಿ, ಜ್ವರಕ್ಕಿಂತ ಜಾಸ್ತಿ ಏನಾದರೂ ಸಿಂಪ್ಟಮ್ಸ್ ಬರ್ತಿದೆ ಅಂದರೆ, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ, ಸುಸ್ತು ಜಾಸ್ತಿ ಆಗ್ತಿದೆ, ಆ ಥರ ಪ್ರಾಬ್ಲಮ್ಸ್ ಬಂದರೆ ಆವಾಗ ಆಸ್ಪತ್ರೆಗೆ ಹೋಗ್ಬೋದು. ಓಕೆ, ಅಂದರೆ ಈಗ ನಾರ್ಮಲ್ ಫೀವರ್ಗಿಂತನೂ ಇದು ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ, ನಾರ್ಮಲ್ ಶೀತ ಕೆಮ್ಮಿಗಿಂತನೂ ಇದು ಸ್ವಲ್ಪ ಎಫೆಕ್ಟ್ ಆಗಿರ್ತದೆ. ಜನಗಳಿಗೆ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ, ತುಂಬ ದೊಡ್ಡ ತೀವ್ರತೆ ಜಾಸ್ತಿ ಇರುತ್ತೆ ಉಸಿರಾಟದ ಸಮಸ್ಯೆ. ಆ ಸಂದರ್ಭದಲ್ಲಿ ಅವ್ರು ಆಸ್ಪತ್ರೆಗೆ ಹೋಗಬೇಕಾಗ್ತದೆ, ಹೋಗಲೇಬೇಕು. ಆ ಟೈಮಲ್ಲಿ 3 ದಿನ ಆದಮೇಲೆ ಇನ್ನೂ ಜ್ವರ ಬಿಡ್ತಿಲ್ಲ, ಕೆಮ್ಮು ಹಂಗೆ ಬರ್ತಿದೆ ಅಂದಾಗ ಆವಾಗ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ನಮಗೆ ಆ ಸೈನ್ಸ್ ಸಿಂಪ್ಟಮ್ಸು ಮ್ಯಾಚ್ ಆಗ್ತಾ ಇರೋ ಥರ ಅನಿಸಿದ್ರೆ ನಾವು ಟೆಸ್ಟ್ಗಳು ಹೇಳ್ತೀವಿ. ಎಸ್, ಹಾಗಾದರೆ ಬಹಳ ಮುಖ್ಯವಾಗಿ HMP ವೈರಸ್ ಮಕ್ಕಳನ್ನು, ವೃದ್ಧರನ್ನು ಮಾತ್ರ ಯಾಕೆ ಅಟ್ಯಾಕ್ ಮಾಡ್ತಾ ಇದೆ? ಆರೋಗ್ಯವಂತ ವ್ಯಕ್ತಿಗಳನ್ನು ಅಟ್ಯಾಕ್ ಮಾಡಲ್ವಾ? ಹಾಗಾದರೆ ಬರೀ ದುರ್ಬಲ ದೇಹವನ್ನು, ದುರ್ಬಲ ಹೃದಯವನ್ನೇ ಅಟ್ಯಾಕ್ ಮಾಡುತ್ತಾ? ಹಾಗಾದರೆ ಇದ್ರ ಬಗ್ಗೆನೂ ಕೂಡ ಮಾತಾಡೋಣ ಸಣ್ಣ ಬ್ರೇಕ್ ಆದಮೇಲೆ. ರಾಜಧಾನಿಗೆ HMP ವೈರಸ್ ಎಂಟ್ರಿ ಕೊಟ್ಟಾಗಿದೆ. ಆದರೆ ಅದು ಕಂಟಕ ಆಗಿ ಪರಿಣಮಿಸುತ್ತಾ? ಕಂಟಕ ಆದರೂ ಕೂಡ ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಟಕ ಆಗುತ್ತೆ? ಹಾಗಾದರೆ ಸಾಕಷ್ಟು ಆತಂಕ ಈ ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಆಗಿತ್ತು. ಈಗ ಅದೇ ಮಾದರಿಯ ಮತ್ತೊಂದು ತಳಿ ಈಗ ಎಂಟ್ರಿ ಕೊಟ್ಟಿದೆ. ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲೇ 2 ಕೇಸ್ ಪತ್ತೆಯಾಗಿದೆ. ಇನ್ನು ಗುಜರಾತ್ನಲ್ಲೂ ಕೂಡ 2 ಕೇಸ್ ಪತ್ತೆಯಾಗಿದೆ. ಈ 4 ಕೇಸು ಇನ್ನೂ ಜಾಸ್ತಿ ಏನಾದರೂ ಆಗುತ್ತಾ? ಈಗಾಗಲೇ ವೈದ್ಯಾಧಿಕಾರಿಗಳು ಸಾಕಷ್ಟು ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಕೂಡ ಮುಂಜಾಗ್ರತೆ ಕ್ರಮ ಕೂಡ ಈಗ ಹೇಳ್ತಾ ಇದ್ದಾರೆ. ಆಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಾಕಷ್ಟು ನಿರಂತರವಾದಂತಹ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆ, ರಾಜ್ಯ ಆರೋಗ್ಯ ಇಲಾಖೆ, ಚೀನಾ ಆರೋಗ್ಯ ಸಚಿವಾಲಯ, ಹೀಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಂದಿಷ್ಟು ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಒಂದಿಷ್ಟು ವರ್ಚುವಲ್ ಮೀಟಿಂಗ್ ಕೂಡ ಆಗ್ತಾ ಇದೆ. ಯಾಕಂದರೆ ಈ ಹಿಂದೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಂಟ್ರೋಲಿಗೆ ತಪ್ಪಿತ್ತು, ಅದ್ರ ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಂಟ್ರೋಲ್ ಕೂಡ ತಪ್ಪು ಹೋಗಿತ್ತು. ಇಡೀ ದೇಶವ್ಯಾಪಿ, ವಿಶ್ವವ್ಯಾಪಿ ಆವರಿಸಿ ಮರಣ ಮೃದಂಗವನ್ನೇ ಬಾರಿಸಿತ್ತು. ಆಸ್ಪತ್ರೆಯಲ್ಲೂ ಜಾಗ ಇರಲಿಲ್ಲ, ಸ್ಮಶಾನದಲ್ಲೂ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ಕೊರೋನಾ ತಂದೊಡ್ಡಿತ್ತು. ಆ ಪರಿಸ್ಥಿತಿ ಮತ್ತೆ ಮರುಕಳಿಸಬಾರದು. ಹಾಗಾಗಿ ಅದು ಎಂಥದೇ ವೈರಸ್ ಆಗಿರಲಿ, ಅದರದ ಗುಣಲಕ್ಷಣ ಎಷ್ಟೇ ಆಗಿರಲಿ, ಆದರೂ ಕೂಡ ನಾವು ನಮ್ಮ ಜಾಗೃತಿ ನಾವು ಇರಬೇಕು ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಡಾಕ್ಟರ್ ದೀಪ್ತಿಯವರೇ, ಬಹಳ ಮುಖ್ಯವಾಗಿ ಈ ಒಂದು HMP ವೈರಸ್ ಇಲ್ಲಿ ಸಣ್ಣ ಮಕ್ಕಳಿಗೆ ಆವರಿಸ್ಕೊಂಡಿದೆ ಆಲ್ರೆಡಿ. ಇದು ವಯೋವೃದ್ಧರನ್ನು ಬಿಡಲ್ಲ ಅನ್ನುವಂತಹ ಒಂದಿಷ್ಟು ಅಂಶವನ್ನು ಕೂಡ ನೀವೇ ಹೇಳ್ತಾ ಇದ್ರಿ. ಇದು ಪರ್ಟಿಕ್ಯುಲರ್ ಆಗಿ ಮಕ್ಕಳು ಮತ್ತು ವಯೋವೃದ್ಧರನ್ನೇ ಅಟ್ಯಾಕ್ ಮಾಡುತ್ತಾ ಅಥವಾ ಎಲ್ಲ ವಯೋಮಾನದವ್ರನ್ನ, ಎಲ್ಲ ವಯಸ್ಸಿನಲ್ಲಿರೋರನ್ನು ಅಟ್ಯಾಕ್ ಮಾಡುತ್ತಾ? ಅಟ್ಯಾಕ್ ಮಾಡಿದರೂ ಕೂಡ ಎಂತಹ ವ್ಯಕ್ತಿಗಳನ್ನು ನೋಡಿ ಅಟ್ಯಾಕ್ ಮಾಡುತ್ತೆ ಇದು ಅಂತ? ಇದು ಜಾಸ್ತಿ ಎಫೆಕ್ಟ್ ಮಾಡೋದು ಮಕ್ಕಳು. ಮಕ್ಕಳು ಆದ್ಮೇಲೆ ದೊಡ್ಡವರು, ಎಲ್ಡರ್ಲಿ ಪೀಪಲ್. ಅದು ಯಾಕೆ ಹಾಗೆ ಮಧ್ಯ ವಯಸ್ಕರನ್ನ ಯಾಕೆ ಅಟ್ಯಾಕ್ ಮಾಡಲ್ಲ ಜಾಸ್ತಿ ಅಂತ? ಯಾಕಂದ್ರೆ ಮಕ್ಕಳು ಅಲ್ಲಿ ಇನ್ನ ಅವ್ರದ್ದು ಶ್ವಾಸಕೋಶ ಎಲ್ಲ ಇನ್ನ ಸ್ವಲ್ಪ ಚಿಕ್ಕ ಇರುತ್ತೆ, ಸೊ ಅದು ಈಸಿಯಾಗಿ ಅಟ್ಯಾಕ್ ಆಗ್ಬೋದು. ಆಮೇಲೆ ದೊಡ್ಡವ್ರು ಅಂದ್ರೆ ಸ್ವಲ್ಪ ಇಮ್ಯುನೋ ಕಾಂಪ್ರಮೈಸ್ಡ್
ಸ್ಟೇಟ್ ಅಲ್ಲಿ ಇರ್ತಾರೆ ಕೆಲವರು. ಸೊ ಅದಕ್ಕೆ ಈ ಏಜ್ ಗ್ರೂಪ್ಸ್ ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗೋ ಚಾನ್ಸಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಬಾಡಿನ ಮುಟ್ಟಲ್ಲ, ಅದು ಟಚ್ ಮಾಡಲ್ಲ ಅಂತೀರಾ? ಆಗತ್ತೆ, ಬಟ್ ಅದು ಈಸಿಯಾಗಿ ಮಕ್ಕಳಿಗಾದಷ್ಟು ವಯೋವೃದ್ಧರಿಗಾದಷ್ಟು ಆಗಲ್ಲ. ಎಸ್, ಅದು ನಾವು ಈಸಿಯಾಗಿ ಯಂಗ್ ಪೀಪಲ್ ಕ್ಯಾನ್ ಫೈಟ್ ಇಟ್ ಆಫ್. ಓಕೆ ಓಕೆ, ಬೇಗ ಅವ್ರಿಗೆ ಕಮ್ಮಿ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಅವ್ರಿಗೆ ಅಷ್ಟು ತೀವ್ರವಾಗಿ ನೋಡಲ್ಲ ಸಿಂಪ್ಟಮ್ಸ್ ನಾವು. ಯಾಕಂದ್ರೆ ಈಗ ಮಕ್ಕಳಿಗೆ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗಲ್ಲ, ಅವರಿಗೆ ಶೀತ ಬಂದಿರುತ್ತೆ, ಜ್ವರ ಬಂದಿರುತ್ತೆ, ಸಹಜವಾಗಿ ಮಕ್ಕಳಿಗೆ ಏನು ಹೇಳ್ಕೊಳ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಈಗ ಬಂದಿರೋದೆಲ್ಲ 8 ತಿಂಗಳು ಮಕ್ಕಳು, 2 ತಿಂಗಳು ಮಗು, 3 ತಿಂಗಳು ಮಗುಗೆ ಬಂದಿರುತ್ತೆ. ಮಕ್ಕಳಿಗೆ ಏನು ಮಾತಾಡಕ್ಕೆ ಬರಲ್ಲ ಅವರು. ಇನ್ನು ಆ ರೋಗ ಲಕ್ಷಣ ಹೆಂಗೆ ಗೊತ್ತಾಗಬೇಕು ಅವ್ರಿಗೆ? ಅದನ್ನು ಹೆಂಗೆ ಪೋಷಕರು ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ? ಅದನ್ನು ಆಸ್ಪತ್ರೆಗೆ ಬರೋಕ್ಕಿಂತ, ಈಗ ಆಸ್ಪತ್ರೆಗೆ ಬಂದಮೇಲೆ ವೈದ್ಯರಿಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೆಗ್ಲಿಜೆನ್ಸಿ ಮಾಡಿದರೆ, ಇನ್ ಕೇಸ್ ಎಲ್ಲಾದರೂ ನೆಗ್ಲಿಜೆನ್ಸಿ ಮಾಡಿದರೆ ಏನಾದರೂ ಜೀವಕ್ಕೆ ಅಪಾಯ ಏನಾದರೂ ಬರುತ್ತಾ ಅಂತ? ಡೆಫಿನೆಟ್ ಆಗಿ ನೆಗ್ಲಿಜೆನ್ಸಿ ಮಾಡಿದ್ರೆ ಅಪಾಯ ಬರೋ ಚಾನ್ಸಸ್ ಇರುತ್ತೆ. ಏನೇ ಮಕ್ಕಳಲ್ಲಿ ಶ್ವಾಸಕೋಶ ತುಂಬಾ ಸಣ್ಣಕ್ಕಿರತ್ತೆ, ಅದನ್ನಲ್ಲಿ ಇನ್ಫೆಕ್ಷನ್ ಆಗಿದ್ರೆ ಅದು ಮಕ್ಕಳಿಗೆ ಉಸಿರಾಡೋ ಕಷ್ಟ ಜಾಸ್ತಿ ಆಗತ್ತೆ. ಅದಕ್ಕೆ ನಾವು HHFNC ಅಂತ ಹೇಳ್ತೀವಿ. ನಮ್ಗೆ ಈ ತರ ವೈರಲ್ ಇನ್ಫೆಕ್ಷನ್ಸ್ ಬಂದಾಗ ನಮ್ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಅದು ಗಾಳಿ ಜಾಸ್ತಿ ಕೊಡೋದು. ಸೊ ಆವಾಗ ಗಾಳಿ ಕಮ್ಮಿ ಆಗಿದ್ರೆ ಮಕ್ಕಳು ಸುಸ್ತಾಗ್ಬಿಡ್ತಾರೆ, ಇರಿಟೇಬಲ್ ಆಗಿಬಿಡ್ತಾರೆ, ಆಮೇಲೆ ಹೈಪಾಕ್ಸಿಕ್ ಆಗಿಬಿಡ್ತಾರೆ. ಹೈಪಾಕ್ಸಿಕ್ ಆದರೆ ಜೀವಕ್ಕೆ ಪ್ರಮಾಣ ಆಗ್ಬೋದು. ಸೊ ಆದಷ್ಟು ಮಕ್ಕಳಿಗೆ ಏನಾದರೂ ತೊಂದರೆ ಆಗಿದೆ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಆಮೇಲೆ ಮಕ್ಕಳಿಗೆ ಈ ಥರ 8 ತಿಂಗಳು 2 ತಿಂಗಳು ಮಕ್ಕಳಿಗೆ ಬರೋದು ಅವ್ರ ಮನೆಯಲ್ಲಿ ಇರೋರು ಬೇರೆ ದೊಡ್ಡವ್ರನಿಂದಾನೆ ಬರೋದು. ಇದರಲ್ಲಿ ಪೋಷಕರ ಜವಾಬ್ದಾರಿ ದೊಡ್ಡ ಮಟ್ಟದಲ್ಲಿ. ಹೌದು. ಸೊ ಈ ಮಕ್ಕಳಿಗೆ ಆಗದೆ ಇರೋ ತರ ನೋಡ್ಕೊಳ್ಳೋದು ಅವ್ರದೇ ಜವಾಬ್ದಾರಿ. ದೇ ಶುಡ್ ಬಿ ರೆಸ್ಪಾನ್ಸಿಬಲ್. ಅವರು ಮಕ್ಕಳ ಹತ್ರ ಹೋಗಕ್ ಮುಂಚೆ ಕೈ ತೊಳ್ಕೋಬೇಕು. ಆಮೇಲೆ ಅವರು ಆಚೆ ಹೋಗ್ಬೇಕಂದ್ರೆ ಮಾಸ್ಕ್ ಧರಿಸ್ಬೇಕು. ಅವರೇ ಆಚೆನಿಂದ ತಗೊಂಡು ಮಗು ಕೊಡೋದು ಮನೆಯಲ್ಲಿ. ಮಗು ಎಲ್ಲೂ ಆಚೆ ಹೋಗಿ ಅದನ್ನ ತಗೊಳ್ಳಲ್ಲ, ಆಚೆ ಹೋಗವ್ರೆ ಅದನ್ನ ಸ್ಪ್ರೆಡ್ ಮಾಡೋದು. ಇನ್ನು ವೀಕ್ಷಕರು ಕೂಡ ಕರೆ ಮಾಡಿ ಮಾತಾಡ್ಬೋದು. ನಮ್ಮ ಸ್ಟುಡಿಯೋದಲ್ಲಿ ವೈದ್ಯರಿದ್ದಾರೆ. ಸಾಕಷ್ಟು ಗೊಂದಲಗಳು ಇದ್ದೇ ಇರ್ತದೆ ವೀಕ್ಷಕರಿಗೆ, ಯಾಕಂದರೆ 10 ಗೊಂದಲಗಳಿರ್ತವೆ. ಯಾಕಂದರೆ ಕೊರೋನಾ ಕಾಲಘಟ್ಟವನ್ನು ದಾಟಿ ಬಂದಿದ್ದೀವಿ. ಕೊರೋನಾ ಕಾಲಘಟ್ಟದಲ್ಲಿ ಏನೆಲ್ಲ ಅನಾಹುತಗಳಾಗಿದ್ವು, ಮತ್ತು ಸರ್ಕಾರದ ಆರೋಗ್ಯ ಇಲಾಖೆಯ ಗೈಡ್ಲೈನ್ಸ್ಗಳನ್ನು ಕೂಡ ಸಾಕಷ್ಟು ಜನ ಗಾಳಿಗೆ ತೂರಿರ್ತೀರ. ಹಾಗಾಗಿ ಈಗ ಮತ್ತೆ ಅದೇ ಪರಿಸ್ಥಿತಿ ಆಗಬಾರ್ದು. ಹಾಗಾಗಿ ವೈದ್ಯರ ಹತ್ರನೂ ಕೂಡ ಮಾತಾಡ್ಬೋದು. ನಮ್ಮ TV ಪರದೆ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತಾಡಿ ನಿಮ್ಮ ಡೌಟನ್ನು ಕೂಡ ಕ್ಲಿಯರ್ ಮಾಡ್ಕೋಬಹುದು ವೀಕ್ಷಕರು. ಹಾಗಾಗಿ ಬಹಳ ಮುಖ್ಯವಾಗಿ ಈಗ HMP ಇರ್ಬೋದು ಅಥವಾ ಯಾವುದೇ ವೈರಸ್ ಇರ್ಬೋದು, ವೈದ್ಯರ ಸಲಹೆ ಕೂಡ ಬಹಳ ಮುಖ್ಯ ಆಗ್ತದೆ. ಎಸ್ ಡಾಕ್ಟರ್ ದೀಪ್ತಿ ಅವರೇ, ಇನ್ನೊಂದು ಕಡೆ ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಲಸಿಕೆಗಳನ್ನು ಸಿದ್ಧಪಡಿಸಿದ್ರು. ಯಾಕಂದರೆ ಇನ್ನೊಂದು ನಮ್ಮ ಭಾರತದ ಹೆಮ್ಮೆ ಅಂದರೆ ನಾವು ಬೇರೆ ಬೇರೆ ದೇಶಗಳಿಗೂ ಕೂಡ ಲಸಿಕೆಗಳನ್ನು ಸಪ್ಲೈ ಮಾಡಿದ್ವಿ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಈ ಎರಡೂ ಸಾಕಷ್ಟು ಎಫೆಕ್ಟ್ ಆಗಿತ್ತು. ಸಾಕಷ್ಟು ಜನ ಲಸಿಕೆಯನ್ನು ತೆಗೆದುಕೊಂಡಿದ್ರು. ಅದಾದ ನಂತರ ಒಂದಿಷ್ಟು ಪರಿಣಾಮ ಬೀರ್ತು. ಯಾಕಂದರೆ ಅದು ಪಾಸಿಟಿವ್ ಆಗಿನೂ ಹೇಳ್ತಾರೆ, ನೆಗೆಟಿವ್ ಆಗಿನೂ ಹೇಳ್ತಾರೆ. ಈ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಈ ರೀತಿಯ ಈ ನಮೂನೆಯ ಲಸಿಕೆಗಳನ್ನು ಸಿದ್ಧಪಡಿಸಿದ್ದಾರಾ ಈ HMP ವೈರಸ್ಗೆ ಅಂತ? ಟ್ರಯಲ್ಸ್ ಅಂತೂ ಯಾವಾಗಿನಿಂದ ಡಾಕ್ಟರ್ ಒಂದೇ ನಿಮಿಷ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಶಿಲ್ಪಾ. ಎಸ್ ಶಿಲ್ಪಾ, ನಮಸ್ತೆ. ಸರ್ ನಮಸ್ಕಾರ. ಶಿಲ್ಪಾ ಅವರೇ, ಬಹಳ ಮುಖ್ಯವಾಗಿ ಕೋವಿಡ್ ನಂತರ ಈಗ HMP ವೈರಸ್ ಅಟ್ಯಾಕ್ ಆಗಿದೆ. ಬೆಂಗಳೂರಿನಲ್ಲಿ 2 ಕೇಸ್ ಪತ್ತೆಯಾಗಿದೆ, ತಮಗೂ ಕೂಡ ಗೊತ್ತಿದೆ. ಈಗ ಈ ಒಂದು ರೋಗ ಲಕ್ಷಣದ ಬಗ್ಗೆ ತಮ್ಗೆ ಏನು ಅನಿಸ್ತಾ ಇದೆ ಈಗ? ಸರ್ ನಮ್ಗೆ ಒಂದು ಕಲಬುರಗಿಯಿಂದ ಮಾತಾಡೋದು ಸರ್. ಅಂದ್ರೆ ನಿಮ್ಮ ಧ್ವನಿ ಸ್ವಲ್ಪ ದೂರದಲ್ಲಿ ಕೇಳಿಸ್ತಾ ಇದೆ, ಒಂದು ಸ್ವಲ್ಪ ನೆಟ್ವರ್ಕ್ ಬಂದು ಮಾತಾಡ್ಬೋದಾ? ಹಲೋ ಸರ್, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಶಿಲ್ಪ ಅವರೇ. ಸರ್ ಮತ್ತೆ ಇದು ಅಂದ್ರ ಮತ್ತೆ ಶುರು ಆಗ್ಬಿಡ್ತದೇನು ಕೋವಿಡ್, ಮತ್ತೆ ಲಾಕ್ಡೌನ್ ಆಗ್ತದೇನು, ಮತ್ತೆ ಎಷ್ಟರ ಮಟ್ಟಕ್ಕೆ ಇದು ಎಫೆಕ್ಟ್ ಆಗ್ತದ? ಒಂಥರ ಹೆದರಿಕೆ ಶುರು ಆಗ್ಬಿಟ್ಟಿದ್ರಿ. ಮತ್ತೆ ಇದಕ್ಕ ವ್ಯಾಕ್ಸಿನ್ ಏನಾದ್ರು ಮಾಡ್ತಾರೇನು? ಒಂಥರ ಡೌಟ್ಫುಲ್ ಒಳಗಿದ್ದೀವ್ರಿ. ಮತ್ತೆ ಹ್ಯಾಂಗ್ ಮುಂದಂತ ಹೇಳಿ ಕೋವಿಡ್ ಟೈಪ್ ಆಗ್ಬಿಡ್ತದೆ ಎನ್ವಿರಾನ್ಮೆಂಟ್ ಏನಂತ ಹೇಳಿ ಕೇಳ್ಬೇಕಿತ್ರಿ ಸರ್. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಶಿಲ್ಪ ಅವರೇ.
ಒಟ್ಟಿನಲ್ಲಿ ನಿಮಗೆ ಭಯ ಶುರುವಾಗ್ತಾ ಇದೆ, ಕೋವಿಡ್ ಥರನೇ ಆಗ್ಬೋದೇನೋ ಅನ್ನುವಂತಹ ಆತಂಕದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಎಸ್, ಈಗ ಶಿಲ್ಪ ಅಂತ ಒಬ್ಬರು ಕರೆ ಮಾಡಿದ್ರು, ಈಗ ಕರೆ ಸಂಪರ್ಕ ಕಟ್ಟಾಗಿದೆ. ಕೋವಿಡ್ ಥರನೇ ಮತ್ತೆ ಏನಾದರೂ ಎಫೆಕ್ಟ್ ಆಗ್ಬೋದಾ ಅನ್ನುವಂತಹ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ಕಾಲರ್ ಶಿಲ್ಪ. ಕೋವಿಡ್ ತರ ಆಗತ್ತಾ ಇಲ್ವಾ ಅಂತ ಹೇಳೋದು ಸದ್ಯಕ್ಕೆ ಕಷ್ಟ. ಬಿಕಾಸ್ ಇದು ಇನ್ನ ತುಂಬಾ ಬಿಗಿನಿಂಗ್ ಸ್ಟೇಜಸ್. ಆಮೇಲೆ ಇದು ಮುಂಚೆನಿಂದಾನು ಇರೋ ವೈರಸ್. ಸೊ ಇಷ್ಟು ವರ್ಷ ನಮ್ಗೆ ಆ ತರ ಪ್ರಾಬ್ಲಮ್ ಯಾವುದು ಬಂದಿರ್ಲಿಲ್ಲ ಇವಾಗ ತನಕನು. ಸೊ ಅದು ಹೆಂಗೆ ಮುಂದೆ ಹೆಂಗ್ ಬಿಹೇವ್ ಆಗುತ್ತೋ ಅಂತ ಹೇಳೋದು ಕಷ್ಟ. ಬಟ್ ಭಯ ಪಡುವ ಅಂತಾರ ಏನೂ ಇಲ್ಲ. ನಮ್ ಪ್ರಿಕಾಷನ್ಸ್ ಅಲ್ಲಿ ನಾವಿದ್ರೆ ಅದರಿಂದ ನಾವು ಸೇಫ್ ಆಗಿ ಇರ್ಬೋದು. ಭಯ ಪಡೋ ತರ ಏನೂ ಇಲ್ಲ. ಅನ್ನೆಸೆಸರಿ ಆಗಿ ಮುಂಚೆನಿಂದಾನೇ ಗಾಬರಿ ಪಡಿ ಓವರ್ ಥಿಂಕ್ ಮಾಡೋದು ಬೇಡ. ಯಾಕಂದ್ರೆ ಕೋವಿಡ್ ಫಸ್ಟ್ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ನೆಗ್ಲಿಜೆನ್ಸಿ ಮಾಡಿದ್ರು. ಸರ್ಕಾರ ಇರ್ಬೋದು ಅಥವಾ ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ಗಳನ್ನ ಕೊಟ್ಟರು ಕೂಡ ಜನ ಫಾಲೋ ಮಾಡಲಿಲ್ಲ. ಅಯ್ಯೋ ನಮ್ಗೆಲ್ಲಿ ಬರುತ್ತೆ, ನಾವ್ಯಾಕೆ ಮಾಸ್ಕ್ ಹಾಕೋಬೇಕು ಅಂತ. ಯಾಕಂದ್ರೆ ಆ ಮಾಸ್ಕ್ ಅನ್ನೋ ಪದ, ಸಾಮಾಜಿಕ ಅಂತರ ಅನ್ನುವಂಥ ಪದ, ಸ್ಯಾನಿಟೈಸ್ ಪದ ಸಾಕಷ್ಟು ಜನರಿಗೆ ಅದು ಹೊಸದಾಗಿತ್ತು. ಅದನ್ನು ಯಾರು ಫಾಲೋ ಮಾಡ್ತಾ ಇರಲಿಲ್ಲ. ಹಾಗಾದ್ರೆ ಸೆಕೆಂಡ್ ಟೈಮು ಲಾಕ್ಡೌನ್ ಯಾವಾಗ ಆಯಿತು ಆಗ ಸ್ವಲ್ಪ ಸಾವು ನೋವುಗಳು ಸಂಭವಿಸಿತ್ತು. ಜನ ನಿಜಕ್ಕೂ ಸೀರಿಯಸ್ ಆದ್ರು ಆ ಸಂದರ್ಭದಲ್ಲಿ. ಹೌದು, ಅದು ಫಸ್ಟ್ ಎಪಿಸೋಡ್ ನೋಡಿದ್ರಲ್ಲ ಎಲ್ಲರೂ, ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ನೋಡಿದ್ದಾರೆ. ಸೊ ಅದಕ್ಕೆ ಸೆಕೆಂಡ್ ಟೈಮ್ಗೆ ಸ್ವಲ್ಪ ಭಯ ಪಟ್ಕೊಂಡಿದ್ರು. ಬಟ್ ಇವಾಗ ಅಷ್ಟು ಭಯ ಪಡೋದು ಅವಶ್ಯಕತೆ ಇಲ್ಲ. ನಮ್ಮ ಪ್ರಿಕಾಷನ್ಸ್ ಅಲ್ಲಿ ನಾವು ಇದ್ರೆ ಐ ಥಿಂಕ್ ನಾವು ಸೇಫ್ ಆಗಿರ್ತೀವಿ. ಎಸ್, ಈಗ ಸಹಜವಾಗಿ ಇಂತಹ ಸೀಸನ್ ಅಂದರೆ ಈಗ ಇದು ವೈರಲ್ ಸೀಸನ್ ಅಂತಲೇ ನಾವು ಕರಿತೀವಿ. ಯಾಕಂದರೆ ಥಂಡಿ ವಾತಾವರಣ, ಶೀತ, ಮೈ ಕೊರೆಯುವಂಥ ಚಳಿ ಎಲ್ಲವೂ ಕೂಡ ಇದೆ. ಈ ಸಂದರ್ಭದಲ್ಲಿ ಆಹಾರ ಕ್ರಮ ಯಾವ ರೀತಿಯಾಗಿ ಅನುಸರಿಸಿದರೆ ಒಳ್ಳೆಯದು ಅಂತ? ಯಾವಾಗಾದ್ರೂ ನಾರ್ಮಲ್ ಹೆಲ್ದಿ ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿರೋ ಫುಡ್ಡು ತಗೋಬೇಕು. ಆಚೆ ಫುಡ್ಡು, ಆಚೆ ಎಸ್ಪೆಷಲಿ ಕೋಲ್ಡ್ ಆಗಿರೋ ಫುಡ್ಸು, ಆಚೆ ಕೋಲ್ಡ್ ಅಂದ್ರೆ ಹೀಟ್ ಮಾಡದೇ ಇರೋ ಫುಡ್ಸ್, ಅಂದ್ರೆ ಫ್ರೀಸರ್ ಅಲ್ಲ, ಅನ್ಕುಕ್ಡ್, ಸೆಮಿ ಕುಕ್ಡ್ ಫುಡ್ಸ್. ದೀಸ್ ಆರ್ ಮೋರ್ ಲೈಕ್ಲಿ ಟು ಸ್ಪ್ರೆಡ್ ಇನ್ಫೆಕ್ಷನ್ಸ್. ಬಿಸಿಯಾಗಿರೋದು ರಿಲೇಟಿವ್ಲಿ ಸೇಫರ್. ಓಕೆ, ಬಿಸಿಯಾಗಿರೋದು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಅಂದರೆ ಹೋಟೆಲ್ ಫುಡ್ಗಿಂತನೂ ಮನೆ ಫುಡ್ಡು ಹೈಜೀನ್ ವೈಸ್ ಕೂಡ ಅದು ತುಂಬ ಒಳ್ಳೆಯದು ಅಂತ ನೀವು ಹೇಳ್ತಾ ಇದ್ದೀರಾ. ಸ್ಪೆಸಿಫಿಕ್ ಆಗಿ ಡಯಟ್ ಏನೂ ಇಲ್ಲ, ನಾರ್ಮಲ್ ಆಗಿ ನಾವು ಹೆಂಗ್ ಹೆಲ್ದಿಯಾಗಿ ತಿಂತೀವೋ ಅದೇ ಫಾಲೋ ಮಾಡಬೇಕು. ಯಾಕಂದ್ರೆ ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಈ ಟೆಂಪಲ್ಗಳಿಗೆ ಹೋಗಕ್ಕೆ ಭಯ ಪಡ್ತಾ ಇದ್ರು, ಮದುವೆ ಕಾರ್ಯಕ್ರಮಗಳಿಗೆ ಹೋಗಕ್ಕೆ ಭಯ ಪಡ್ತಾ ಇದ್ರು, ಅದಾದ್ಮೇಲೆ ಆಫೀಸ್ಗಳಿಗೆ ಹೋಗೋಕ್ಕೂ ಕೂಡ ಭಯ ಪಡ್ತಾ ಇದ್ರು. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು, ಲಾಕ್ಡೌನಲ್ಲಿದ್ದರು. ಈಗ ಆ ರೀತಿಯಾದಂತಹ ಪರಿಸ್ಥಿತಿ ಏನಾದರೂ ಎದುರಾಗುವಂಥ ಸಾಧ್ಯತೆ ಇದೆಯಾ ಅಂತ? ಯಾಕಂದರೆ ಈ ರೋಗ ಲಕ್ಷಣದ ಬಗ್ಗೆ ತಮಗೆ ಚೆನ್ನಾಗೇ ಗೊತ್ತಿದೆ. ಆ ಥರ ಅಷ್ಟು ಸೀರಿಯಸ್ ಆಗತ್ತಾ ಅಂತ ನನಗೆ ಐ ಡೌಟ್ ಇಟ್. ಬಿಕಾಸ್ ಇದು ಏನು ಹೊಸದಾಗಿ ಬಂದಿಲ್ಲ, ನಾವು ಮುಂಚೆನಿಂದನೂ ನೋಡ್ತಿದ್ವಿ. ಸೊ ಇವಾಗ ಅದು ಎಪಿಡೆಮಿಕ್ ಆಗಿದೆ, ಜಾಸ್ತಿ ಕೇಸಸ್ ಕಾಣಿಸ್ತಿದೆ. ಬಟ್ ಅದರ್ವೈಸ್ ಆಲ್ಸೋ ನಾರ್ಮಲಿ ರೆಗ್ಯುಲರ್ಲಿ ಈ ಸೀಸನ್ ಎಸ್ಪೆಷಲಿ ಈ ವರ್ಷ ನಮಗೆ ಸ್ವಲ್ಪ ರೆಸ್ಪಿರೇಟರಿ ಕೇಸಸ್ ಜಾಸ್ತಿನೇ ಬರ್ತಿದೆ. ಅದರ್ವೈಸ್ ಆಲ್ಸೋ ನಾರ್ಮಲಿ ಬರೀ ಹ್ಯೂಮನ್ ಮೆಟಾನಿಮೋ ವೈರಸ್ ಅಲ್ಲ. ಸೊ ಪ್ರಿಕಾಷನ್ಸ್ ನಾವು ತಗೊಂಡ್ರೆ ಅಷ್ಟು ಅಷ್ಟು ದೊಡ್ಡ ಥರ ಆಗತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಎಸ್, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬೀದಿ ಬದಿ ವ್ಯಾಪಾರಸ್ಥರೆಲ್ಲ ವ್ಯಾಪಾರ ಇರಲಿಲ್ಲ. ಯಾಕೆಂದ್ರೆ ಜನನೇ ಹೋಗಿ ಕೊಂಡ್ಕೊಳ್ಳೋಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಭಯ ಇತ್ತು. ವ್ಯಾಪಾರಸ್ಥರಿಗೆ ನಾವು ಬೀದಿಗೆ ಬರಲಿಲ್ಲ ಅಂದ್ರೆ ನಮ್ಮ ಹೊಟ್ಟೆ ತುಂಬಲ್ಲ ಅನ್ನುವಂತಹ ಆತಂಕ. ಇವರಿಗೆ ಹೋಗಿ ವ್ಯಾಪಾರ ನಾವೆಲ್ಲಾದ್ರೂ ಕೊಂಡ್ಕೊಳ್ಳೋಕೆ ಹೋಗ್ಬೇಕಂದ್ರೆ ನಮಗೆ ವೈರಸ್ ಬರುತ್ತೆ ಅನ್ನುವಂತಹ ಭಯ. ಈ ಎಲ್ಲದರ ನಡುವೆ ಆರ್ಥಿಕವಾಗಿ ಕೂಡ ದೇಶ ಸಾಕಷ್ಟು ಸಂಕಷ್ಟಕ್ಕೆ ಎದುರಾಯಿತು. ಒಟ್ಟಿನಲ್ಲಿ ಈಗ ಕೊರೋನಾ ಕಾಲಘಟ್ಟದಿಂದ ದಾಟಿ ಸ್ವಲ್ಪ ರಿಲೀಫ್ ಮೂಡಲ್ಲಿ ಇದ್ರು ಜನ. ಈಗ ಮತ್ತೆ ಮಾಸ್ಕ್ ನೆನಪಾಗ್ತಾ ಇದೆ, ಸ್ಯಾನಿಟೈಸರ್ ನೆನಪಾಗ್ತಾ ಇದೆ, ಸೋಷಿಯಲ್ ಡಿಸ್ಟೆನ್ಸ್ ನೆನಪಾಗ್ತಾ ಇದೆ. ಫೈನಲಿ ಈ HMP ವೈರಸ್ ಬಗ್ಗೆ ಒಂದು ಜನತೆಗೆ ಏನೊಂದು ಮೆಸೇಜ್ ಕೊಡ್ತೀರಾ?
HMP ವೈರಸ್ ಅನ್ನೋದು ಒಂದು RNA ವೈರಸ್ಸು, ಒಬ್ಬರೊಬ್ಬರಿನಿಂದ ಗಾಳಿನಿಂದ ಬರೋ ವೈರಸ್ ಅದು. ಓಕೆ. ಅದು ಮೋಸ್ಟ್ಲಿ ನೆಗಡಿ ಕೆಮ್ಮು ಜ್ವರನಲ್ಲೇ ಹೊಟ್ಟೋಗತ್ತೆ. ಎಸ್. ಕೆಲವ್ರ ಮಕ್ಕಳಿಗೆ ಮಾತ್ರ ನಿಮೋನಿಯಾ ಥರ ಆಗೋ ಲಕ್ಷಣ ಚಾನ್ಸಸ್ ಇರುತ್ತೆ. ಸೊ ಆ ಮಕ್ಕಳಿಗೆ ಸ್ವಲ್ಪ ಸೀರಿಯಸ್ ಆಗ್ಬೋದು. ಬಟ್ ಇವತ್ತು ತನಕನೂ ನಾನು ಅಟ್ಲೀಸ್ಟ್ HMPನಿಂದ ಯಾವ ಮಕ್ಕಳಿಗೂ ತುಂಬ ಸೀರಿಯಸ್ ಆಗೋ ಥರ ನೋಡಿಲ್ಲ. ಓಕೆ. ಸೊ ಇವಾಗ ನಮ್ಮ ಪ್ರಿಕಾಷನ್ಸಲ್ಲಿ ನಾವಿದ್ದು ಸೋಷಿಯಲ್ ಡಿಸ್ಟೆನ್ಸಿಂಗು, ಹ್ಯಾಂಡ್ ವಾಷಿಂಗು, ಹ್ಯಾಂಡ್ ಹೈಜೀನು ಮೇಂಟೈನ್ ಮಾಡಿದರೆ ನಾವು ಸೇಫ್ ಆಗಿರ್ತೀವಿ ಅಂತ ನಾವು ಅನ್ಕೊತೀವಿ. ಎಸ್, ಕೊರೋನಾಕ್ಕೂ ಮತ್ತು HMP ವೈರಸ್ ಬಗ್ಗೆ ಸಾಕಷ್ಟು ಆತಂಕಗಳಿದ್ವು. ಆ ಆತಂಕಗಳನ್ನು ದೂರ ಮಾಡಿದ್ರಿ ಡಾಕ್ಟರ್ ದೀಪ್ತಿ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಸಾಕಷ್ಟು ಆತಂಕಗಳು ಇದ್ವು ಜನರಲ್ಲಿ. ಈ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಭಯಭೀತಗೊಳ್ಳೋದು ಬೇಡ. ಆದರೆ ಆತಂಕ ಬೇಡ ಅಂದ್ಕೊಂಡು ನೀವು ಹೇಗೆ ಬೇಕಾಗಿ ಇರಬೇಡಿ. ಆದರೆ ಮಾಸ್ಕನ್ನು ಧರಿಸಿ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ, ಸ್ಯಾನಿಟೈಸ್ ಮಾಡಿ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಹೇಗೆ ನೀವು ಮಾಸ್ಕನ್ನು ಧರಿಸ್ತಾ ಇದ್ರಿ ಅದೇ ರೀತಿ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.